सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्म पुरुषों की जय। श्री काशी धाम की जय, श्री सुब्रमण्य धाम की जय, श्री करोखा धाम की जय, श्री बड़वाड़ा धाम की जय। सत साई कबीर दंडवतम गोविंद गुरु बंदो जन सोए। पहले मह्य प्रणाम तिन नमो दुआगोरे। सतगुरु पूर्ण ब्रह्म है, सतगुरु आप अलेख, सतगुरु रमतारा है, या ममीन नामेख। ಮಕ್ಕಳೇ, ಪರಮಪಿತ ಪರಮಾತ್ಮ ಕಬೀರರ ಅಪಾರ ದಯೆಯಿಂದ ಇಂದು ನಿಮ್ಮ ಮೇಲೆ ಆ ಅಮೂಲ್ಯ ಜ್ಞಾನದ ವೃಷ್ಟಿಯಾಗುತ್ತಿದೆ. ಇದರ ದಾಹ ಆತ್ಮಕ್ಕೆ ಯುಗ ಯುಗಗಳಿಂದ ಇತ್ತು. ಮಕ್ಕಳೇ, ಈ ಹೊಲಸು ಲೋಕವನ್ನು ತಿಳಿದುಕೊಳ್ಳಿ ಚೆನ್ನಾಗಿ. ಎಲ್ಲಿಯ ತನಕ ನಿಮ್ಮ ಹೃದಯದಲ್ಲಿ ಈ ಮಾತು ನೆಲೆಸುವುದಿಲ್ಲವೋ, ಭಯವಾಗುವುದಿಲ್ಲವೋ ನಿಮಗೆ ಎಲ್ಲಿ ಬಂದು ಸಿಲುಕಿದ್ದೇವೆ ಎಂದು. ಈ ಮನೆ ನಮ್ಮದಲ್ಲ, ಈ ಪರಿವಾರ ನಮ್ಮದಲ್ಲ, ಈ ಲೋಕ ಸಂಸಾರ 21 ಬ್ರಹ್ಮಾಂಡಗಳು ನಮ್ಮದಲ್ಲ. ಹಾಗಾದ್ರೆ ನಾವು ಯಾವ ಆಸೆಯ ಮೇಲೆ ಬದುಕುತ್ತಿದ್ದೇವೆ? ನಮ್ಮವರು ಕೇವಲ ಸತ್ಯಪುರುಷರಾಗಿದ್ದಾರೆ. ಅವರ ಹೆಸರು ಕಬೀರ್ ಆಗಿದೆ. ಇಡೀ ಸೃಷ್ಟಿಯ ರಚನಾಕಾರರಾಗಿದ್ದಾರೆ. ಅವರು ಸುಖದ ಸಾಗರ ಆಗಿರುವರು. ನಮ್ಮವರಾಗಿದ್ದಾರೆ, ನಮ್ಮ ತಂದೆಯಾಗಿದ್ದಾರೆ, ನಮ್ಮ ತಾಯಿ ಆಗಿರುವರು. ನಮ್ಮ ನಿಜವಾದ ಜೊತೆಗಾರ ಮಿತ್ರ ಕೂಡ ಅವರೇ ಆಗಿದ್ದಾರೆ. ನಮಗೆಲ್ಲ ಅವರೇ ಬಂಧು ಸಹೋದರ ಆಗಿದ್ದಾರೆ. ಮಕ್ಕಳೇ, ನೀವು ಈ ಮಾತನ್ನು ಇಂದು ಒಪ್ಪಿಕೊಳ್ಳಿ. ಇಲ್ಲದಿದ್ದರೆ ಮುಂದೆ ಬಹಳ ದುಃಖಿಗಳಾಗುವಿರಿ. ಆಗಂತೂ ಒಪ್ಪಲೇಬೇಕಾಗುತ್ತದೆ. ಏನಂದ್ರೆ ಈ ಭಕ್ತಿಯನ್ನು ಮಾಡಲೇಬೇಕಾಗುತ್ತದೆ ಹಾಗೂ ತಲೆಹರಟೆಗಳನ್ನೆಲ್ಲ ತ್ಯಜಿಸಲೇಬೇಕಾಗುತ್ತದೆ. ಇಂದು ಶರೀರ ಸ್ವಸ್ಥವಾಗಿದೆ, ಹೊಟ್ಟೆಪಾಡಿನ ಉದ್ಯೋಗ ಚೆನ್ನಾಗಿದೆ. ಪರಮಾತ್ಮ ಒಂದಿಷ್ಟು ನೆನಪಿಗೆ ಬರುವುದಿಲ್ಲ. ಎಷ್ಟೇ ಸಲ ಪ್ರಯತ್ನಿಸಿ ನೋಡಿ, ಅವನಿಗೆ ತಿಳಿಸಿ ನೋಡಿ. ಗೌರವದಿಂದ ಹೆಮ್ಮೆಯಿಂದ ಅಲೆದಾಡುತ್ತಾನೆ. ನಾಳೆ ಇದನ್ನು ಮಾಡುತ್ತೇನೆ, ನಾಡಿದ್ದು ಅದನ್ನು ಮಾಡುತ್ತೇನೆ ಎಂದು. ಮತ್ತು ಅವನಿಗೆ ಯಾವಾಗ ಆಗಿಬಿಡುತ್ತದೆ ಕ್ಯಾನ್ಸರ್, ಅವನ ಮುಖವನ್ನು ನೋಡಬೇಕು. ಆ ಮೆರೆದಾಡುವವನದು ಬೆರಳೆಣಿಕೆಯ ದಿನಗಳಷ್ಟೇ ಶೇಷ ಉಳಿದಂತೆ ಕಾಣುತ್ತದೆ ಅವನಿಗೆ. ಅದಕ್ಕಾಗಿ ಪರಮಾತ್ಮ ಕಬೀರರು ನಮಗೆ ನೆನಪಿಸುತ್ತಾರೆ. ಕಬೀರ್ ದುಃಖಮ ಸುಮನ ಸಂಕರೆ ಸುಖಮ ಕರೆ ನಕೋವೆ, ಜಯ ಸುಖಮ ಸುಮನ ಕರೆ दुख टाई को होए। कबीर सुख में सुमरण किया नहीं, दुख में करते याद, तह कबीर का नाश की कौन सुन फरियादी। ಇಂದು ಯಾರು ಸುಖಿಯಾಗಿದ್ದಾರೆ? ಸ್ವಲ್ಪ ಯಾವುದಾದರೊಂದು ಪದವಿ ಪೋಸ್ಟ್ ಸಿಕ್ಕಿದರೆ ಚಿಕ್ಕ ಪುಟ್ಟ, ಮನೆಯಲ್ಲಿ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಚೆನ್ನಾಗಿದೆ, ಕಾರು ಬಗಲೆ ಇದೆ, ಅವರ ಲೆಕ್ಕಾಚಾರವೇ ಬೇರೆಯಾಗಿರುತ್ತದೆ. ಅವರ ಮಾತುಗಳನ್ನಂತೂ ಕೇಳಿ ಆಶ್ಚರ್ಯಪಡುತ್ತಿದ್ದೇವೆ ನಾವಂತೂ. ಎಲ್ಲಿಯ ತನಕ ನಮಗೆ ಜ್ಞಾನವಿರಲಿಲ್ಲ, ನಾವು ಕೂಡ ಅಷ್ಟೇ ನಾಲಾಯಕರಾಗಿದ್ವಿ. ಈ ಆಧ್ಯಾತ್ಮ ಜ್ಞಾನವು ಪೂರ್ಣ ಪುಡಿ ಪುಡಿ ಮಾಡಿಬಿಟ್ಟಿತು. ಈ ಮನಸ್ಸಿನ ತಲೆಹರಟೆ ಈ ಅಹಂಕಾರವನ್ನು ಒಡೆದು ಹಾಕಿತು ಸಂಪೂರ್ಣವಾಗಿ. ಹಾಗೂ ಇದು ಸದ್ಗುರುಗಳ ಹೊರತು ಕಾರ್ಯವಾಗುವುದಿಲ್ಲ. ಏಕೆಂದರೆ ಸದ್ಗುರು ಅಂತಹ ಜ್ಞಾನವನ್ನು ಹೇಳುತ್ತಾರೆ. ಆತ್ಮವು ತಕ್ಷಣವೇ ಎಚ್ಚರವಾಗಿ ಬಿಡುತ್ತದೆ ಮತ್ತು ಪರಮಾತ್ಮನ ಹಂಬಲ ಹೆಚ್ಚಾಗುತ್ತದೆ. ಒಬ್ಬ ನಿತ್ಯಾನಂದ ಹೆಸರಿನ ಬ್ರಾಹ್ಮಣರಿದ್ದರು. ನಂದಲಾಲ್ ಹೆಸರಾಗಿತ್ತು ಅವರದ್ದು ಮೊದಲು. ನಾರ್ನೌಲ್ ನವಾಬ್ನಲ್ಲಿ ಅವರು ತಹಸೀಲ್ದಾರನ ಪೋಸ್ಟ್ ಮೇಲಿದ್ದರು. ಇಂದಿನಿಂದ 3 ವರ್ಷಗಳ ಮೊದಲು ಅವರ ತಂದೆ ತಾಯಿಯರ ಡೆತ್ ಆಗಿತ್ತು. ಅಜ್ಜ ಅಜ್ಜಿ ಅವರು ಅವರನ್ನು ಸಾಕಿದರು, ಪಾಲನೆ ಮಾಡಿದರು, ದೊಡ್ಡವನಾಗಿ ಮಾಡಿದರು. ಅಲ್ಲಿ ನೌಕರಿ ಹಚ್ಚಿದರು. ಅವರ ಅಜ್ಜ ಆ ದರಬಾರಿನಲ್ಲಿ ಮೊದಲಿನಿಂದಲೇ ನೌಕರಿ ಮಾಡುತ್ತಿದ್ದರು. ಮೊದಲಂತೂ ಬ್ರಾಹ್ಮಣ ಜಾತಿ, ಅದರ ಮೇಲೆ ತಹಸೀಲ್ದಾರನ ಪೋಸ್ಟ್. ಆ ಸಮಯದಲ್ಲಂತೂ ಗ್ರಾಮ ಲೆಕ್ಕಾಧಿಕಾರಿ ಹೆಚ್ಚಿನವನಾಗಿದ್ದ.
ಅವರಿಗೆ ನಂತರ ಜ್ಞಾನವು ತಿಳಿದು ಬಂತು. ಒಬ್ಬ ವಿಷ್ಣುವಿನ ಉಪಾಸಕ, ವೈಷ್ಣವ ಪರಂಪರೆಯ ಸಂತ ಗುಮಾನಿದಾಸರು ನಾರ್ನೌಲ್ ನಗರದಲ್ಲಿ ಒಬ್ಬ ಭಕ್ತನ ತಮ್ಮ ಸೇವಕನಲ್ಲಿ ಸತ್ಸಂಗ ಮಾಡಲು ಬಂದರು. ಅವರ ಪಕ್ಕದಲ್ಲಿಯೇ ನಂದಲಾಲ್ ತಹಸೀಲ್ದಾರನ ಮನೆ ಇತ್ತು. ರಾತ್ರಿಯ ಸಮಯದಲ್ಲಿ ಸುಂದರ ಶಾಂತ ವಾತಾವರಣವಿತ್ತು. ಬೆಳದಿಂಗಳ ರಾತ್ರಿಯಾಗಿತ್ತು. ತಾಪವೂ ಇರಲಿಲ್ಲ, ಚಳಿಯೂ ಇರಲಿಲ್ಲ. ಮಾಳಿಗೆಯ ಮೇಲೆ ಕುಳಿತಿದ್ದ ಅಲೆಯುತ್ತಿದ್ದ ಅಷ್ಟರಲ್ಲಿಯ ಧ್ವನಿ ಕೇಳಿಸಿತು ಸತ್ಸಂಗದ್ದು. ಹಾಗೂ ಏನು ಸಂತ ಹೇಳುತ್ತಿದ್ದರು, ಒಂದೊಂದು ಮಾತು ರಾತ್ರಿಯ ಸಮಯ ಸೈಲೆಂಟ್ ಆಗಿರುತ್ತದೆ ಎಲ್ಲ ಕಡೆ. ಎಲ್ಲವೂ ಕೇಳಿಸತೊಡಗಿತು ಅವನಿಗೆ. ಆದ್ದರಿಂದ ನಂದಲಾಲ್ ತಹಸೀಲ್ದಾರನಿಗೆ ಭಗವಂತನ ಬಯಕೆ ಹೆಚ್ಚಾಯಿತು. ಏಕೆಂದರೆ ಅವನಿಗೆ ಅತಿ ಆಘಾತವಾಗಿತ್ತು. ಬಾಲ್ಯದಲ್ಲೇ ತಂದೆ ತಾಯಿಯರ ಡೆತ್ ಆಯಿತು. ಅನಾಥನಾಗಿದ್ದ. ಅದಕ್ಕೆ ಇಂತಹ ದುಃಖ ಅನುಭವಿಸಿದ ವ್ಯಕ್ತಿಗೆ ಶೀಘ್ರವಾಗಿ ತಿಳಿದು ಬರುತ್ತದೆ ಈ ಮಾತುಗಳು. ಅವನಿಗೆ ಆಸಕ್ತಿ ಹೆಚ್ಚಾಯಿತು. ಈ ಸಂಸಾರವು ಏನೂ ಇಲ್ಲ. ನಿಮಗೆ ಸತ್ಸಂಗದ ಸ್ವಲ್ಪ ಅಂಶವನ್ನು ಹೇಳುತ್ತೇನೆ ಮೊದಲು. ಈ ಸಂತರೇನಿದ್ದಾರೆ, ವಾಣಿಗಳನ್ನಂತೂ ಕಬೀರ ಸಾಹೇಬರದೇ ಹಾಡುತ್ತಾರೆ ಮತ್ತು ಕಾಲನ ಮಾರ್ಗವನ್ನು ತಿಳಿಸುತ್ತಾರೆ. ವಾಣಿ ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ಸೆಳೆಯುತ್ತದೆ ಆತ್ಮವನ್ನು, ಲೋಹವನ್ನು ಸೆಳೆದಂತೆ. ಆದರೆ ಇವರು ತಪ್ಪು ಭಕ್ತಿಯನ್ನು ನೀಡುತ್ತಾರೆ. ಇವರ ಬಳಿ ಆ ಸಂಪೂರ್ಣ ದೀಕ್ಷೆ ಇಲ್ಲ. ಮಾತು ಇಲ್ಲಿ ಕೇಳುತ್ತಿದೆ. ಕಾಲನು ಪೂರ್ಣ ಲಾಭ ಪಡೆಯುತ್ತಿದ್ದಾನೆ ಮಾಲೀಕರ ಈ ಅಟ್ರಾಕ್ಟಿವ್ ವಾಣಿಯದ್ದು. ಮನದ್ದು ಚಲ್ಲರೆ ಸುಖಕ್ಕೆ ಸಾಗರ ಶಬ್ದ ಕೋಟಿ ಜನ್ಮ तन भर मत होगे कुछ नहीं हाथ लगो अरे कोकर शोकर खर बया बोरे कौवा हंस बुगारे मन तू चल रे सुख के सागर जा शब्द सिंदूरत नागर कोटि जन्म तो राजा की न्या मिटी न मन की आशा दुख सुख होकर दर दर अंड्या फिर मिला न निर्गुण रसा मन तू चल रे सुख के सागर वा शब्द सिंधु नागर इंद्र कुबेर की सकी पदवी ब्रह्मा गुण ग्रम राया विष्णुनाथ के पुर को गाके फिर भी उल्टा आया मन तू चल रे सुख के सागर शब्द सिंधु नागर असंख्य जन्म तन मरता होगे जीवित क्यों न मरे रे असंख्य जन्म तो है मरता होगे जीवित क्यों न मरे रे द्वादश दर मद मैल मठ बोरे बहुर न दे धर रे मन तू चल रे सुख के सागर शब्द सिंधु नागर द्वजक बिष्ट सभी तह देखे राजपाट के रसिया तीन लोक से तरपति नाही यौवन भोगी खसिया मन तू चल रे सुख के सागर जा शब्द सिंधु नागर सतगुरु मिले तो इच्छा मिटे पद मिल पदे समान सतगुरु मिले तो इच्छा मिटे पद मिल पदे समान चल हंसा उस लोक पठाओ जो आदि अमर अस्थाना मलक चल रे सुख के सागर जा शब्द सिंधु नागर जड़ मुक्ति जान चमती करती माया हो रही दासी जड़ मुक्ति जान चंपी करती
माया हो रही दासी, दासेंदरी में कब पद पर से, नल राम अविनाशी मग तू, चल रे सुख के सागर गा, ಶಬ್ದ ಸಿಂಧೂರತ್ ನಾವು ಸತ್ಸಂಗದಲ್ಲಿ ತಿಳಿಸಲಾಯಿತು. ಜನ್ಮಿಸುತ್ತಾ ಸಾಯುತ್ತಾ ಆದವು. ಕುಕ್ಕರ್ ಅಂದ್ರೆ ನಾಯಿ, ಶುಕ್ಕರ್ ಅಂದ್ರೆ ಹಂದಿ, ಖರ್ ಅಂದ್ರೆ ಕತ್ತೆ, ಕಾಗೆ ಮತ್ತು ಕೊಕ್ಕರೆ ಇವೆಲ್ಲವೂ ಅಂದ್ರೆ 84 ಲಕ್ಷ ಪ್ರಕಾರದ ಪ್ರಾಣಿಗಳ ಯೋನಿಗಳು. ಅಂದ್ರೆ ಶರೀರದಲ್ಲಿ ನೀನು ದುಃಖ ಅನುಭವಿಸಿದೆ. ಈ ಸಂಸಾರದಲ್ಲಿ ಜೀವಿಗೆ ಕಿಂಚಿತ್ತೂ ಸುಖವಿಲ್ಲ ಎಂದು ಸೇಟುವಾಗಿದ್ದಾನೆ. ಎಲ್ಲ ಪ್ರಕಾರದ ಸಂಪತ್ತಿದೆ, ಕಾರು ಬಂಗ್ಲೆ ಇದೆ, ಮತ್ತು ಸಮಯ ಬಂತು ಹೋಗುವ ಸೆಕೆಂಡ್ ಕೂಡ ತಡ ಮಾಡುವುದಿಲ್ಲ. 1 ಸೆಕೆಂಡ್ ತಕ್ಷಣವೇ ಎತ್ತಿಕೊಂಡು ಯಮನ ದೂತರು ಬೀಸಾಡುತ್ತಾರೆ ಧರ್ಮರಾಜನ ಮುಂದೆ. ಈಗೇನು ಕೈಗೆ ಸೇರಿತು? ಇಡೀ ಜೀವನ ಹಾಳು ಮಾಡಿಕೊಂಡ, ಕರ್ಮ ಕೆಡಿಸಿಕೊಂಡ, ಮುಂದೆ ಕೈ ಜೋಡಿಸಿಕೊಂಡು ನಿಂತು ಬಿಟ್ಟ ನಿರ್ಭಾಗ್ಯನು. ಈ ಕನಸು ಮುರಿಯುತ್ತಲೇ ಸತ್ಯ ಗೊತ್ತಾಗುತ್ತದೆ, ಎಲ್ಲವೂ ಕನಸಾಗಿತ್ತೆಂದು. ಯಾವ ಮಗನೂ ನಮ್ಮವನಾಗಿರಲಿಲ್ಲ, ಯಾವ ಮಗಳು ನಮ್ಮವರಾಗಿರಲಿಲ್ಲ. ಈ ಕಾರು, ಈ ಬಂಗ್ಲೆಯು ನಮ್ಮದಾಗಿರಲಿಲ್ಲ. ನಮ್ಮದೇನು ಕೆಲಸವಿತ್ತು, ಅದನ್ನಂತೂ ಸ್ಟಾರ್ಟ್ ಕೂಡ ಮಾಡಲಿಲ್ಲ ಮೂರ್ಖನೆ. ಮಕ್ಕಳೇ, ಅಲ್ಲಿ ನಾವು ಬಹಳ ಸಲ ಹತ್ತಿರುವೆವು ಹೋಗಿ. ಮನುಷ್ಯ ಜನ್ಮ ಸಿಕ್ಕಾಗೆಲ್ಲ ನಾವು ಮಾತು ಕೊಟ್ಟು ಬರುತ್ತಿದ್ದೆವು ಭಗವಂತನಿಗೆ, ಹೇ ಪರಮಾತ್ಮ, ಈ ಸಲ ದಯಮಾಡಿ ಮನುಷ್ಯ ಜೀವನ ನೀಡಿ, ಎಂದಿಗೂ ತಪ್ಪನ್ನು ಮಾಡುವುದಿಲ್ಲ. ಭಕ್ತಿ ಮಾಡುತ್ತೇವೆ, ಮಾಲೀಕರನ್ನು ನೆನಪಿಸಿಕೊಳ್ಳುತ್ತೇವೆ, ಹೊಟ್ಟೆಪಾಡಿಗಾಗಿ ಕೆಲಸವನ್ನು ಕೂಡ ಮಾಡುತ್ತೇವೆ. ನಿಮ್ಮನ್ನು ಮರೆಯುವುದಿಲ್ಲ ದಾತ, ಪ್ರತಿಜ್ಞೆ ಮಾಡುತ್ತೇವೆ. ವಚನ ನೀಡಿ ಕಿವಿಗಳನ್ನು ಹಿಡಿದುಕೊಂಡು ಎಲ್ಲ ರೀತಿಯಿಂದ ಬೇಡಿಕೊಂಡು ಬರುತ್ತೇವೆ ಅಲ್ಲಿಂದ. ಮತ್ತು ಇಲ್ಲಿ ಬರುತ್ತಲೇ ಈ ಕಾಲನು ಇವರನ್ನು ಹೀಗೆ ಅಚೇತನನ್ನಾಗಿ ಮಾಡುತ್ತಾನೆ. ಹೊಸ ರೀತಿಯಿಂದ ಕಲಿಸಬೇಕಾಗುತ್ತೆ ಮಗುವಿಗೆ. ಇವರು ಚಿಕ್ಕಪ್ಪ, ಇವರು ಕಾಕ, ಇವರು ದೊಡ್ಡಪ್ಪ, ನಿನ್ನ ದೊಡ್ಡಮ್ಮ, ಚಿಕ್ಕಮ್ಮ, ಇದು ಗ್ಲಾಸ್, ಇದು ತಟ್ಟೆ, ಇದು ಬಟ್ಟಲಾಗಿದೆ ಎಂದು ಮೊದಲಿನಿಂದ ಕಲಿಸಬೇಕಾಗುತ್ತದೆ. ಸಂಪೂರ್ಣವಾಗಿ ಎಲ್ಲ ಮರೆಯಿಸಿ ಬಿಡುತ್ತಾರೆ. ಇಷ್ಟೊಂದು ಅತ್ಯಾಚಾರ ಮಾಡಿದ್ದಾರೆ. ಈ ಅಜ್ಞಾನವನ್ನು ಸದ್ಗುರು ಕಬೀರ ಭಗವಂತ ಸದ್ಗುರು ರೂಪದಲ್ಲಿ ಬರುತ್ತಾರೆ. ಅವರು ಈ ಕತ್ತಲನ್ನು ತಮ್ಮ ವಚನಗಳ ಮಾಧ್ಯಮದಿಂದ ಸರಿಸುತ್ತಾರೆ. ಈಗ ಮಕ್ಕಳೇ, ಮನನೆಕ್ಕಿ ಕರಲೇ दो दिन का मेहमान ಮನನೆಕ್ಕಿ ಕರಲೇ. ಪರಮಾತ್ಮ ನಮ್ಮ ಮುಂದೆ ನಿಂತು ಅಳುತ್ತಿದ್ದರು ನಮಗಾಗಿ. ಯಾವ ರೀತಿಯಾದರೂ ತಿಳಿದುಕೊಳ್ಳಿ ನೀವು. ಈ ಶಬ್ದ ಇದಕ್ಕಾಗಿ ಹಾಡುತ್ತಿದ್ದರು. ಈ ಪ್ರಿಯ ಧ್ವನಿ ರಾಗ ಮಾಲೀಕರದ್ದು ಆಕರ್ಷಿಸಿ ಸೆಳೆಯುತ್ತದೆ ಪಶು ಪಕ್ಷಿಗಳನ್ನು ಸಹ. ಮತ್ತು ಈ ವಾಣಿಯಲ್ಲಿ ಆಕರ್ಷಣೆ. ಹಾಗಾಗಿ ಮಕ್ಕಳೇ, ಪರಮಾತ್ಮ ಎಲ್ಲಿಯಾದರೂ ಹೋಗಿ ನಿಂತುಕೊಳ್ಳುತ್ತಿದ್ದರು, ಯಾವುದೋ ಊರು ನಗರಕ್ಕೆ ಹೋಗಿ, ಮತ್ತು ಅವರಿಗಾಗಿ ವಾಣಿಗಳನ್ನು ಹಾಡುತ್ತಿದ್ದರು. ಏಕೆಂದರೆ ಕಿವಿಯ ವಿಕಾರ ಕೂಡ ನಮ್ಮೊಳಗಿದೆ. ಅದಕ್ಕೆ ಮಧುರವಾಣಿ ಕೇಳಿ ಹೆಚ್ಚು ಜನರು ಆ ಕಡೆ ಈ ಕಡೆಯಿಂದ ಆಕರ್ಷಿತರಾಗಿ ಅಕ್ಕಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಬಂದು. ಹೇಗೆಂದ್ರೆ ಯಾರೋ ಹೋಗಿ ವಾದ್ಯವನ್ನು ಬಾರಿಸತೊಡಗಿದರೆ ಡಮರುಗ ಅಲ್ಲಿಯೂ ಜನರು ಸೇರುತ್ತಾರೆ. ನಂತರ ಪರಮಾತ್ಮ ಅವರಿಗೆ ತಿಳಿಸುತ್ತಿದ್ದರು, ಈ ಕಾಲನ ಜಾಲದಲ್ಲಿ ಸಿಲುಕಿದ ಈ ನಕಲಿ ಸುಖವನ್ನು ಸುಖವೆಂದು ನಂಬಿ ಕುರುಡರಾಗಿ ಕುಳಿತು ಪ್ರಾಣಿಗಳಿಗಾಗಿ ಎಲ್ಲಿಂದ ಸಂದರ್ಶ ಮಾಡತೊಡಗುತ್ತಾರೆ. ಏಕೆಂದ್ರೆ ಇವರು ನಮ್ಮ ತಂದೆಯಾಗಿದ್ದಾರೆ, ಹಾಗೂ ಇವರು ಇರಲಾರರು ನಮಗೆ ಮಾರ್ಗ ತೋರಿಸದೆ. ಹಾಗಾದ್ರೆ ಏನು ಹೇಳುತ್ತಿದ್ದರು? ಕಾಸೆ ಆಯಾ ಕಾ ಜಾಹೇಗಾ ತನ್ छूटे तब कहाँ समाएगा, कहाँ से आया कहाँ जाएगा, तन छूटे तब कहाँ समाएगा, आखिर तुझको कौन कहेगा, गुरु बिन आत्मज्ञान मन नेकी कर ले, दो दिन का मेहमान. ಮಕ್ಕಳೇ, ಪರಮಾತ್ಮ ನೆನಪಿಸುತ್ತಿದ್ದಾರೆ, ನಿಮಗೆ ಸದ್ಗುರುವಿನ ಹೊರತು, ಗುರುವಿನ ಹೊರತು
ಈ ಆತ್ಮಜ್ಞಾನ ಯಾರು ಮಾಡಿಸುವರು? ಆತ್ಮಜ್ಞಾನ ಏನಾಗಿದೆ? ನೀನು ಯಾರಾಗಿರುವೆ? ಎಲ್ಲಿಂದ ನೀನು ಬಂದೆ? ಯಾವುದಕ್ಕಾಗಿ ಹುಟ್ಟಿ ಮತ್ತು ಸಾಯುತ್ತಿದ್ದೀರಿ? ಇದರ ಸಮಾಧಾನ ಏನಾಗಿದೆ? ಇದಂತೂ ಆತ್ಮಜ್ಞಾನ. ಆತ್ಮಜ್ಞಾನವನ್ನಂತೂ ಎಲ್ಲ ಗುರು ತಿಳಿಸುತ್ತಾರೆ, ನಕಲಿ ಗುರುಗಳು ಕೂಡ. ಭಕ್ತಿಯನ್ನು ಮಾಡದಿದ್ದರೆ ಪಶು ಪಕ್ಷಿಗಳಾಗುವಿರಿ. ಮನುಷ್ಯ ಜೀವನ ಬಹಳ ಕಷ್ಟದಿಂದ ಸಿಗುತ್ತದೆ. ಇದೆಲ್ಲ ಪರಮಾತ್ಮನು ತಿಳಿಸಿದ ಜ್ಞಾನ ತಿಳಿಸಿ ಅಂತ್ಯದಲ್ಲಿ ಕಾಲನ ಗೂಟಕ್ಕೆ ಕಟ್ಟಿ ಹಾಕುತ್ತಾರೆ. ಈ ಉಪಾಸನೆ ಮಾಡಿ ಯಾವುದು ಶಾಸ್ತ್ರ ವಿರುದ್ಧವಾಗಿದೆ ಮಾತು ಇಲ್ಲಿ ಬಿಗಡಾಯಿಸಿತ್ತು. ಅದಕ್ಕಾಗಿ ಮಕ್ಕಳೇ ಮತ್ತೆ ಹೇಳುತ್ತಾರೆ, ಇದಂತೂ ಆತ್ಮಜ್ಞಾನವಾಯಿತು. ಸದ್ಗುರು ತಿಳಿಸುತ್ತಾರೆ, ಆತ್ಮಜ್ಞಾನ. ನೀವು ಸತ್ಯಲೋಕದಲ್ಲಿರುತ್ತಿದ್ದೀರಿ. ಅಲ್ಲಿ ಯಾವ ವಸ್ತುವಿನ ಕಷ್ಟವಿಲ್ಲ, ಯಾವ ದುಃಖವಿಲ್ಲ, ಯಾವುದೇ ರೋಗವಿಲ್ಲ, ಯಾವ ಶೋಕವಿಲ್ಲ, ಜನ್ಮ ಮತ್ತು ಮೃತ್ಯುವಿಲ್ಲ. ಸದಾ ಸುಖವಿದೆ. ಸೃಷ್ಟಿ ಹೀಗೆಯೇ ಇರುವಂತೆ ಆಸ್ ಇಟ್ ಈಸ್ ಇದೆ. ಹೀಗೆಯೇ ಊರುಗಳು ನೆಲೆಸಿವೆ. ಹೀಗೆಯೇ ಮಾರುಕಟ್ಟೆಗಳಿವೆ. ವನ ಉದ್ಯಾನಗಳು ಹೆಜ್ಜೆ ಹೆಜ್ಜೆಗೆ ಸುಂದರ ರೀತಿಯಿಂದ ಸಜ್ಜುಗೊಂಡಿವೆ, ಒಂದು ಪಂಕ್ತಿಯಲ್ಲಿ ಅದ್ಭುತವಾಗಿ. ಹಾಗೂ ಅದನ್ನು ಬಿಟ್ಟು ನೀವು ಈ ಕಾಲನ ಲೋಕದಲ್ಲಿ ಸಿಕ್ಕಿ ಹಾಕಿಕೊಂಡಿರಿ. ಈಗ ಇವನು ನಿಮ್ಮನ್ನು ಮೂರ್ಖರನ್ನಾಗಿಸಿ ಕುಳಿತಿದ್ದಾನೆ. ಆ ಮನೆಯ ಮಾಹಿತಿ ನೆನಪು ಸಂಪೂರ್ಣವಾಗಿ ಅಳಿಸಿಬಿಟ್ಟ, ಅವಶೇಷವನ್ನು ನಾಶ ಮಾಡಿದ. ಆತ್ಮಜ್ಞಾನ ಇದಾಗಿದೆ. ನೀವು ಈ ಕಷ್ಟವನ್ನು ಅನುಭವಿಸುತ್ತಿದ್ದೀರಿ, ಜನ್ಮ ಮತ್ತು ಮೃತ್ಯುವಿನದ್ದು. ಇದರ ಸಮಾಧಾನವಾಗಿದೆ ಪೂರ್ಣ ಸದ್ಗುರುವಿನಿಂದ. ದೀಕ್ಷೆ ಪಡೆಯಿರಿ, ದೃಢವಾಗಿ ಭಕ್ತಿ ಮಾಡಿ, ಮರ್ಯಾದೆಯ ಪಾಲನೆ ಮಾಡಿ. ಇದಾಗಿದೆ ಆತ್ಮಜ್ಞಾನ. ಪರಮಾತ್ಮ ಜ್ಞಾನ ಏನಾಗಿದೆ? ಪರಮಾತ್ಮ ಯಾರಾಗಿದ್ದಾರೆ? ಇವರು ಶ್ರೀಕೃಷ್ಣನನ್ನು ಭಗವಂತನೆಂದು ಹೇಳುತ್ತಾರೆ, ವಿಷ್ಣು ಮತ್ತು ಶಂಕರನನ್ನು ಭಗವಂತನೆಂದು ಹೇಳುತ್ತಾರೆ. ಇವರ ಬಳಿಯಲ್ಲಿ ಪರಮಾತ್ಮ ಜ್ಞಾನವಿದೆ. ಪರಮಾತ್ಮ ಜ್ಞಾನವೇ ಇಲ್ಲ, ಆತ್ಮಜ್ಞಾನವನ್ನು ಏನು ಮಾಡುವುದು? ಗರೀಬ್ ದಾಸರು ಹೇಳುತ್ತಾರೆ, ಕೂಪ್ ಕಿ ಛಾಯಾ ಕೂಪ್ ಕೆ ಮಾಹಿ ಐಸೆ ಆತ್ಮಜ್ಞಾನ, ಯಾಸೆ ಪರೆ ಪರಂಪದ್ ವಾಕಾ ಭೇದನ ಜಾನ. ಆತ್ಮಜ್ಞಾನವಂತೂ ಈ ರೀತಿ ಇದೆ. ಹೇಗೆಂದ್ರೆ ಬಾವಿಯ ನೆರಳು ಬಾವಿಗೆ ಮಾತ್ರ ಸೀಮಿತವಾಗಿರುವಂತೆ, ಹೊರಗೆ ಅದರ ಯಾವುದೇ ಪ್ರಯೋಜನ ಇಲ್ಲ. ಇದರ ಅರ್ಥ ಏನಂದ್ರೆ, ಯಾವ ಜ್ಞಾನದ ಆಧಾರದ ಮೇಲೆ ಇವರು ಆತ್ಮಜ್ಞಾನವನ್ನು ತಿಳಿಸುತ್ತಾರೆ, ಪರಮಾತ್ಮ ಜ್ಞಾನ ಇಲ್ಲವೇ ಇಲ್ಲ, ಅವರಂತೂ ಈ ಕಾಲನ ಬಾವಿಯೊಳಗೆ ಬೆದ್ದಿರುತ್ತಾರೆ. ಇಲ್ಲಿಯೇ ಕಷ್ಟಗಳನ್ನು ಅನುಭವಿಸುತ್ತಾರೆ. ಇವರು ತಪ್ಪು ಸಾಧನೆಗಳನ್ನು ತಿಳಿಸುತ್ತಾರೆ. ಅವರ ರಹಸ್ಯವನ್ನು ಬಿಚ್ಚಿಡಲಾಗಿದೆ ಬೈದೆಯ ಅಂಗದಲ್ಲಿ, ಹೇಗೆ ನಿನ್ನೆ ನಿಮಗೆ ತಿಳಿಸಿದೆ ಮಕ್ಕಳೇ. ಮತ್ತೆ ತಿಳಿಸಲಾಗುತ್ತದೆ, ಕೋಟಿ ಜನಂತನೆ ಭ್ರಮಿತ ಹೋಗೆ ಪರಮಾತ್ಮ ವಿವಿಧ ಸ್ಥಾನಗಳಲ್ಲಿ ನಿಂತುಕೊಂಡು ಅಳುತ್ತಿದ್ದರು ನಮಗಾಗಿ. ಹಾಗೂ ಕೆಲವರು ಆಕರ್ಷಿತರಾಗುತ್ತಿದ್ದರು ಕೂಡ. ಕೋಗಿಲೆಯ ಮಕ್ಕಳಂತವರು ತೊಡಗಿಯೇ ಬಿಡುತ್ತಾರೆ. ಅವರು ತಡ ಮಾಡುವುದೇ ಇಲ್ಲ, ಅವರಿಗೆ ತಕ್ಷಣ ಪ್ರಭಾವವಾಗಿ ಬರುತ್ತದೆ. ನಿಜವಾಗಿಯೂ ಭಕ್ತಿಯನ್ನಂತೂ ಮಾಡಬೇಕು. ಈ ರೀತಿಯಲ್ಲಿ ಮಾಲೀಕರ 64 ಲಕ್ಷ ಶಿಷ್ಯರಾಗಿದ್ದರು 600 ವರ್ಷಗಳ ಮೊದಲು. ಈ ಜ್ಞಾನವನ್ನು ಕೇಳುತ್ತಿದ್ದರು. ನಿಜವಾಗಿಯೂ ಇವರು ಹೇಳುತ್ತಿರುವ ಮಾತುಗಳಂತೂ ಸತ್ಯವಾಗಿವೆ. ಒಂದು ದಿನ ಸಾಯಲೇಬೇಕು. ಈ ವಾಣಿಗಳು ಹೀಗಿವೆ, ನೇರವಾಗಿ ಕಿತ್ತೊಗೆಯುತ್ತವೆ ಆತ್ಮದ ಪೊರೆಯನ್ನು. ನಂತರ ಸುಖವಾಗಲು ಆರಂಭವಾಗುತ್ತಿತ್ತು. ದಾತನ ನಾಮ ಪಡೆಯುತ್ತಲೇ ಅದಕ್ಕಾಗಿ ದೀಕ್ಷೆ ಪಡೆಯುತ್ತಾ ಹೋದರು. ದಾತ ಕೂಡ ಬಯಸುತ್ತಿದ್ದರು, ಪರಮಾತ್ಮ ಸಹ. ಇವರನ್ನು ಕೇವಲ ಶರಣಕ್ಕೆ ಪಡೆಯುವೆ ಈಗ. ಇವರು ಪಾರಂತೂ ಆಗಲಾರರು. ಭಕ್ತಿ ಪ್ರಾರಂಭಿಸಿ ಹೋದರು ದಾತ. ಆ ಸಮಯ 64 ಲಕ್ಷ. ಆ 64 ಲಕ್ಷ ಜನರು ಭಕ್ತಿಯನ್ನು ಮಾಡಿದರು ಬಹಳ ಚೆನ್ನಾಗಿ. ಪರಮಾತ್ಮ ಬಹಳ ಸಮಯ ಜೊತೆಯಲ್ಲಿದ್ದರು. ಆಮೇಲೆ ನೋಡಿದರು, ಇವರಿಗೆ ಜ್ಞಾನವಿಲ್ಲ ಮತ್ತು ಜ್ಞಾನದ ಹೊರತು ಮುಕ್ತಿಯಾಗಲು ಸಾಧ್ಯವಿಲ್ಲ. ಎಲ್ಲಿಯ ತನಕ ಪೂರ್ಣ ಜ್ಞಾನವಾಗುವುದಿಲ್ಲ, ಇವರು ಸ್ಥಿರವಾಗಿರಲು ಸಾಧ್ಯವಿಲ್ಲ. ಒಂದೆರಡು ಕೆಲಸ ಆಗುತ್ತವೆ, ಮೂರನೆಯದು ಆಗುವುದಿಲ್ಲ. ಮತ್ತೆ ಅವರು ಮಾಟ ಮಂತ್ರ ಮಾಡಿಸಿಕೊಳ್ಳಲು ಹೋಗುತ್ತಿದ್ದರು. ಇಂತಹ ಸ್ಥಿತಿ ಆಗಿಬಿಟ್ಟಿತ್ತು ಅಲ್ಲಿ. ಒಂದು ಹೊಡೆತ ನೀಡಿದ್ದರು, ಪರೀಕ್ಷಿಸಿದ್ದರು, ಎಲ್ಲರೂ ವಿಮುಖರಾದರು. ಯಾವಾಗ ಪರಮಾತ್ಮ ಆನೆಯ ಮೇಲೆ ಕುಳಿತು ಗಂಗಾಜಲವನ್ನು ಬಾಟಲಿಯಲ್ಲಿ ತುಂಬಿಕೊಂಡು, ಹೇಗೆಂದ್ರೆ ಕುಡುಕ ಸಾರಾಯಿ ಕುಡಿಯುವಂತೆ, ಒಬ್ಬ ವೈಶ್ಯೆ, ಪ್ರಸಿದ್ಧ ವೈಶ್ಯೆ, ಅವಳು ಪರಮಾತ್ಮನ ಶಿಷ್ಯೆಯಾಗಿದ್ದಳು ಹಾಗೂ ತನ್ನ ಧರ್ಮ ಕರ್ಮಗಳನ್ನು ಸುಧಾರಿಸಿಕೊಳ್ಳುತ್ತಿದ್ದಳು. ಆದರೆ ಆ ಸಮಯದಲ್ಲೂ ಅವಳಿಗೆ ವೈಶ್ಯೆ ಎಂದೇ ನೋಡುತ್ತಿತ್ತು ಸಮಾಜ. ಆ ಹುಡುಗಿಯನ್ನು ಆನೆಯ ಮೇಲೆ ಕೂರಿಸಿ ಅವಳ ಹೆಗಲ ಮೇಲೆ ಕೈ ಇಟ್ಟು ಭಗವಂತ ಮತ್ತು ಅವರು ನೀರು ಗಂಗಾಜಲವನ್ನು ಕುಡಿಯುತ್ತಿದ್ದರು. ಆ ಆನೆಯನ್ನು ಮಾರುಕಟ್ಟೆಯ ಮಧ್ಯದಿಂದ ಸುತ್ತಾಡಿಸಿದರು.
ಯಾರೆಲ್ಲ ನೋಡುತ್ತಿದ್ದರು ಅವರು ಹೀಗೆ ಹೇಳುತ್ತಿದ್ದರು, ನೋಡಿ ಜನರೇ, ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುತ್ತಿದ್ದ ಕಬೀರ ಸಾರಾಯಿ ಕುಡಿಯುತ್ತಿದ್ದಾನೆ ಮತ್ತು ವೇಶ್ಯೆಯನ್ನು ಜೊತೆ ಕರೆದುಕೊಂಡು ಅಲೆಯುತ್ತಿದ್ದಾನೆ. ಇವನ ಶಿಷ್ಯರನ್ನು ಕರೆದು ತನ್ನಿ. ನಾವಂತೂ ಮೊದಲೇ ಹೇಳುತ್ತಿದ್ದೆವು, ಇವನು ಪಾಖಂಡಿ ಮನುಷ್ಯನೆಂದು. ನಿಮ್ಮ ಕಣ್ಣುಗಳಿಂದ ನೋಡಿಕೊಳ್ಳಿ, ಸಾರ್ವಜನಿಕವಾಗಿ ವೈಶ್ಯವೃತ್ತಿ ಮಾಡುತ್ತಾ ಅಲೆಯುತ್ತಿದ್ದಾನೆ, ಕುಡುಕಾಗಿದ್ದಾನೆ ಇವನು. ಯಾರೆಲ್ಲ ನೋಡುತ್ತಾರೆ ಅವರು ಹೇಳುತ್ತಾರೆ, ನಾನಂತೂ ಯಾವಾಗೊಮ್ಮೆ ಹೋಗುತ್ತಿದ್ದೆ, ನಾನಂತೂ ಹೋಗುವುದನ್ನೇ ಬಿಟ್ಟು ಬಿಟ್ಟಿದ್ದೇನೆ ಈಗ. ನಾನಂತೂ ಅವನ ಜೊತೆ ಹೋಗಿದ್ದೆ ಕೇವಲ ಒಮ್ಮೆ. ಹೀಗೆ 64 ಲಕ್ಷ ಜನರು ಭಗವಂತರಿಂದ ವಿಮುಖರಾದರು. ಸದ್ಗುರು ಸಹ ಬಯಸುತ್ತಿದ್ದರು ಈ ಭಾರ ತಲೆಯಿಂದ ಇಳಿಯಲಿ ಎಂದು. ಈಗ ಇವರು ತಿಳಿಯುತ್ತಿಲ್ಲ. ಗಿರಿಬ ಬಡುವ ಬಡುವ ಸಬಕ್ ಹೈ ಕೋಯ್ ನ ಜಾನೆ ಖೋಜೆ, ದಾಸ್ ಗರೀಬ್ ಕಬೀರ್ ಕರಂ ಬಡ್ಡತ್ ಶರ್ಕಾ ಬೋಜೆ. ಅಂದ್ರೆ ಆ ಲೀಲೆಯನ್ನು ಯಾರು ತಿಳಿಯುತ್ತಿರಲಿಲ್ಲ, ಅವರಂತೂ ತಮ್ಮ ತಲೆಯ ಭಾರವನ್ನು ಇಳಿಸುತ್ತಿದ್ದಾರೆ. ಅಂದ್ರೆ ಪೂರ್ಣ ಆಸ್ತಿ ಇರಲಿಲ್ಲ ಆ ಶಿಷ್ಯರಲ್ಲಿ, ಅದಕ್ಕೆ ಅವರನ್ನು ತ್ಯಜಿಸುತ್ತಿದ್ದಾರೆ, ತಮ್ಮ ಭಾರವನ್ನು ಹಗುರ ಮಾಡಿಕೊಳ್ಳುತ್ತಿದ್ದಾರೆ. ಮಕ್ಕಳೇ, ಗುರುದ್ರೋಹಿಗಳಾಗಲಿಲ್ಲ ನೀವು. ಆ ಸಮಯ ಸದ್ಗುರು ವಿಮುಖರಾದಿರಿ. ಅದಕ್ಕೆ ಕಬೀರ್ ಸಾಹೇಬರು ಹೇಳುತ್ತಾರೆ, ಸತ್ಗುರು ವಿಮುಖ ಇರುವೆ ಮನುಷ್ಯ ಜನ ಬಾಕೋ. सतगुर संगत छोड़ के लाख वर्ष लपीर ಇಂದ್ರಿ ಕರಲ್ಲ ಮೋಕ್ಷ ಹೋದರೆ ತರ ಕಾಲಕ್ಕೆ ಆಗಿ. ಇದಕ್ಕಾಗಿ ಬಹಳಷ್ಟು ಪ್ರಮಾಣಗಳನ್ನು ನಿಮಗೆ ನೀಡಲಾಗಿದೆ. ಹೇಗೆಂದ್ರೆ, ರಾಬಿಯಾ ಸದ್ಗುರು ವಿಮುಖರಾಗಿದ್ದಳು, ಗುರುದ್ರೋಹಿ ಆಗಿರಲಿಲ್ಲ ಅವಳು. 4 ವರ್ಷ ದಾತ ಎಷ್ಟೊಂದು ಕಷ್ಟಪಟ್ಟು ಆ ಮಗಳಿಗಾಗಿ, ಆ ಆತ್ಮಕ್ಕಾಗಿ. ಅವಳ ಆ ಕುರಿಯ ಹಿಂಡಿನ ಮಧ್ಯದಲ್ಲಿ ಕುಳಿತು ದುರ್ಗಂಧದಲ್ಲಿ ಆ ಪ್ರಿಯ ಆತ್ಮವನ್ನು ಕಾಲನ ಕೆಸರಿನಲ್ಲಿ ಬಿದ್ದಿದ್ದ ರಾಬಿಯಾಳಿಗೆ ಜ್ಞಾನ ತಿಳಿಸಿದರು. ಮಗರೇ, ಅಲ್ಲಹ ಖುದಾನ ಭಕ್ತಿ ಮಾಡಬೇಕು. ಇದೊಂದು ಜೀವನವಾಗಿದೆಯೇ, ಇದರಲ್ಲಿ ಯಾವ ಸಮಯದಲ್ಲೂ ಮೃತ್ಯುವಾಗಬಹುದು, ಆಮೇಲೆ ಗೊತ್ತಿಲ್ಲ ಎಲ್ಲಿ ಜನ್ಮವಾಗುತ್ತದೆಯೋ. ಹಲವು ದಿನ ನಿರಂತರವಾಗಿ ಈ ಮಾತುಗಳನ್ನು ತಿಳಿಸಿದ ಮೇಲೆ ಹುಡುಗಿ ಹೇಳುತ್ತಿದ್ದಳು, ಮಹಾರಾಜರೇ, ನಾವು ಇಬಾದತ್ ಮಾಡುತ್ತೇವೆ, ನಮಾಜ್ ಮಾಡುತ್ತೇವೆ, ಎಲ್ಲವನ್ನೂ ಕೂಡ ಮಾಡುತ್ತೇವೆ. ಅವಳ ಎಲ್ಲ ಅಂಧಕಾರವನ್ನು ಸರಿಸಿದರು. ಹುಡುಗಿಗೆ ತಿಳಿದು ಬಂತು, ಸೃಷ್ಟಿ ರಚನೆಯನ್ನು ಹೇಳಿದರು. 4 ವರ್ಷ ಭಕ್ತಿ ಮಾಡಿದಳು. ಬೇರೆ ಯಾರೂ ಜೊತೆ ಇರಲಿಲ್ಲ, ಬೇರೆ ಭಕ್ತ ಸಹೋದರ ಸಹೋದರಿ ಈ ಮಾರ್ಗವನ್ನು ಹೇಳುವವರು. ಸಮಾಜದ ಪ್ರಭಾವದಿಂದ ಪರಮಾತ್ಮನ ಸತ್ಯ ಸಾಧನೆ ಬಿಟ್ಟು ಬಿಟ್ಟರು. ಏಕೆಂದ್ರೆ ಸತ್ಸಂಗವನ್ನು ಕೇಳದೇ ಇರುವುದರಿಂದ ಈ ತರಹದ ಕೊಳೆ ಆವರಿಸುತ್ತದೆ. ಇದು ಅವಶ್ಯವಾಗಿ ಮರೆತು ಹೋಗುತ್ತದೆ. ಏಕೆಂದ್ರೆ ಇಡೀ ಸಮಾಜವಂತೂ ತಪ್ಪಾಗಿ ಹೇಳುತ್ತದೆ, ಎಲ್ಲರೂ ವ್ಯರ್ಥ ಸಾಧನೆಯನ್ನೇ ಮಾಡುತ್ತಿದ್ದರು. ಆದ್ದರಿಂದ ಅದೇ ತಮ್ಮ ಸಾಧನೆಯನ್ನು ಮಾಡತೊಡಗಿದಳು. ಆದರೆ ಪ್ರೇರಣೆ ಇಷ್ಟಾಗಿತ್ತು, ಮದುವೆ ಮಾಡಿಕೊಳ್ಳುವುದಿಲ್ಲ, ಮೋಕ್ಷವನ್ನು ಪಡೆಯುವೆ. ಅದೆಲ್ಲವೂ ಆಯಿತು. ಆದರೆ ತಂದೆ ತಾಯಿಯರಿಗೆ ಟೆನ್ಷನ್ ಆಯಿತು. ಅದು ಹುಡುಗಿಯನ್ನು ಹೆಚ್ಚು ದಿನ ಮನೆಯೊಳಗೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಹೇಳಿಯೇ ಬಿಟ್ಟರು, ಮಗಳೇ, ಒಂದಂತೂ ನಿಖಾ ಅಂದರೆ ಮದುವೆ ಮಾಡಿಕೋ, ಇಲ್ಲದಿದ್ದರೆ ನಾವಿಬ್ಬರೂ ಸಾಯುತ್ತೇವೆ. ಹುಡುಗಿ ವಿಚಾರ ಮಾಡಿಕೊಂಡಳು, ತಂದೆ ತಾಯಿಯ ಹತ್ಯೆಯ ದೋಷ ನನಗೆ ಹತ್ತುತ್ತದೆ, ಅದಕ್ಕಾಗಿ ಎಸ್ ಎಂದು ಹೇಳಿಬಿಡುತ್ತೇನೆ, ತನ್ನ ಪತಿಯ ಜೊತೆ ಮಾತನಾಡುತ್ತೇನೆ. ನಿಖಾ ಮಾಡಿಕೊಳ್ಳುವ ಅಂದರೆ ಮದುವೆಗೆ ಒಪ್ಪಿಕೊಂಡಳು ಮತ್ತು ಮದುವೆಯಾಯಿತು. ತನ್ನ ಪತಿಯ ಮನೆಗೆ ಹೋಗಿಬಿಟ್ಟಳು. ಅವನೊಬ್ಬ ಒಳ್ಳೆಯ ಆಫೀಸರ್ನಾಗಿದ್ದ, ಸಾಹೇಬ್ ಆಗಿದ್ದ, ಒಳ್ಳೆಯ ಆತ್ಮದವನಾಗಿದ್ದ. ರಾಬಿಯಾ ಸ್ಪಷ್ಟ ಮಾಡಿದಳು, ನನ್ನ ಮಾತನ್ನು ಕೇಳೆ, ನಾನು ಭಕ್ತಿ ಮಾಡಬಯಸುತ್ತೇನೆ, ಹಾಗೂ ನಾನು ಸಂತಾನೋತ್ಪತ್ತಿ ಮಾಡುವುದಿಲ್ಲ. ಒಂದೊಮ್ಮೆ ನೀವು ಬಲವಂತ ಮಾಡಿದರೆ ನಾನು ನೇಣು ಹಾಕಿಕೊಂಡು ಸಾಯುತ್ತೇನೆ. ಇದು ನನ್ನ ಫೈನಲ್ ಮಾತು, ಕೇಳಿಸಿಕೊಳ್ಳಿ. ಅವಳ ಪತಿ ಹೇಳಿದ, ಒಂದು ಮಾತನ್ನು ತಿಳಿಸು ರಾಬಿಯಾ, ಯಾವಾಗ ನಿಖಾ ಆಯಿತು ನೀವು ಸ್ವಯಂ ಒಪ್ಪಿಕೊಂಡಿದ್ದೀರಿ, ನಾನು ನಿಖಾ ಒಪ್ಪಿಕೊಳ್ಳುತ್ತೇನೆಂದು. ಮುಸಲ್ಮಾನರೊಳಗೆ ಒಂದು ವಿಶೇಷತೆ ಇದೆ, ಹುಡುಗ ಹುಡುಗಿ ಬಯಸಿದರೆ ಮದುವೆ ಆಗುತ್ತದೆ, ಇಲ್ಲದಿದ್ದರೆ ಆಗುವುದಿಲ್ಲ. ನೀನು ಆ ಸಮಯ ಏಕೆ ಒಪ್ಪಿಕೊಂಡೆ? ರಾಬಿಯಾ ಹೇಳಿದಳು, ನನ್ನ ವಿವಶತೆಯಾಗಿತ್ತು, ಸಮಾಜದ ಒತ್ತಡವಿತ್ತು ನನ್ನ ತಂದೆ ತಾಯಿಯರ ಮೇಲೆ. ನನ್ನ ತಂದೆ ತಾಯಿಯರು ಷರತ್ತಿಟ್ಟಿದ್ದರು, ಒಂದಂತೂ ಮದುವೆ ಮಾಡಿಕೋ, ಇಲ್ಲದಿದ್ದರೆ ನಾವಿಬ್ಬರೂ ಸಾಯುವೆವು. ಅದಕ್ಕೆ ನಾನು ಮದುವೆಗೆ ಒಪ್ಪಿಕೊಂಡೆ. ಈಗ ನಿಮ್ಮ ಮೇಲೆ ನಿರ್ಧಾರಿತವಾಗಿದೆ. ಅಲ್ಲಂತೂ ಇಬ್ಬರು ಸಾಯುತ್ತಿದ್ದರು, ಈಗ ಇಲ್ಲಿ ಒಬ್ಬಳೇ ಸಾಯುತ್ತಾಳೆ. ನಾನು ಭಕ್ತಿ ಮಾಡುತ್ತೇನೆ, ಇದು ನನ್ನ ಫೈನಲ್ ನಿರ್ಧಾರವಾಗಿದೆ. ಹಾಗಂತೂ ತಿಳಿದವನಾಗಿದ್ದ
ಮುಸಲ್ಮಾನರು ಹಲವಾರು ಮದುವೆ ಮಾಡಿಕೊಳ್ಳುತ್ತಾರೆ. ಅವನಿಗೆ ಅದರ ಯಾವುದೇ ಸಮಸ್ಯೆ ಇರಲಿಲ್ಲ. ಪರಮಾತ್ಮನ ದಯೆಯಿಂದ ನಿರ್ವಾಹವೂ ಕೂಡ ಚೆನ್ನಾಗಿ ಇತ್ತು. ಅವನು ಹೇಳಿದ, ರಾಬಿಯಾ, ಮಾತನ್ನು ಕೇಳು. ಹೇಗೆ ಸಮಾಜದ ಒತ್ತಡ ನಿಮ್ಮ ಮೇಲಿತ್ತು, ನಿಮ್ಮ ತಂದೆ ತಾಯಿಯರ ಮೇಲೆ, ಅಂತಹ ಸಮಾಜ ನಮ್ಮದು ಸಹ ಇದೆ. ಮತ್ತು ಇಲ್ಲಿ ನನಗೂ ಉತ್ತರ ನೀಡುವುದು ಕಷ್ಟವಾಗಿ ಬಿಡುತ್ತದೆ. ಒಂದೊಮ್ಮೆ ನೀನು ಅಲ್ಲಿ ಇಲ್ಲಿ ಹೋಗತೊಡಗಿದ್ರೆ ಬರ್ತಿಗಾಗಿ, ಅದಕ್ಕಾಗಿ ಮನೆಯಲ್ಲೇ ಇರಬೇಕು. ನನ್ನ ಕಡೆಯಿಂದ ನನ್ನ ಸಹೋದರಿಯಾಗಿರುವೆ, ಸಮಾಜದ ದೃಷ್ಟಿಯಲ್ಲಿ ನನ್ನ ಪತ್ನಿಯಾಗಿ ಇರಬೇಕಾಗುತ್ತದೆ. ರಾಬಿಯಾ ಒಪ್ಪಿಕೊಂಡಳು. ಎಸ್ ಅಂದಳು. ಅವನು ತನ್ನ ಬೇರೆ ವಿವಾಹ ಮಾಡಿಕೊಂಡ. ಯಾವಾಗ ಅವಳು 50 ವರ್ಷದವಳಾದಳು, ಹಜ್ ಮಾಡಲು ಹೋದಳು. ಅವಳ ಪತಿಯು ಹೇಳಿದ, ನಿಮಗಾಗಿ ನಾನು ಗಾಡಿ, ಕುದುರೆ, ಒಂಟೆಯ ವ್ಯವಸ್ಥೆ ಮಾಡಿಸುತ್ತೇನೆ. ಹಾಗೂ ಹೋಗಿ, ನನಗೂ ಪುಣ್ಯ ಸಿಗುತ್ತದೆ ನಿಮ್ಮ ಸಹಯೋಗದಲ್ಲಿ. ಅವಳು ಹೇಳತೊಡಗಿದಳು, ನಾನು ಕಾಲ್ನಡಿಗೆಯಲ್ಲೇ ಹೋಗುತ್ತೇನೆ. ಅಂದರೆ ಭಾವನೆ ಬೇರೆಯೇ ಆಗಿರುತ್ತದೆ ಭಕ್ತರದ್ದು. ಧಾರ್ಮಿಕತೆ ತುಂಬಿರುತ್ತದೆ ಹಿಂದಿನ ಜನ್ಮದ್ದು. ಅವಳು ಹೊರಟಳು. ಕಾಲ್ನಡಿಗೆಯಲ್ಲಿ ಹೊರಟಳು. ಮರುಭೂಮಿ ಹೆಚ್ಚಾಗಿ ಇರುತ್ತಿತ್ತು. ಆ ಸಮಯದಲ್ಲಿ ಎಲ್ಲ ಕಡೆ ಬರಗಾಲ ಆವರಿಸುತ್ತಿತ್ತು. ಮಕ್ಕಾಗಾಗಿ ಹೊರಟಳು. ಮಕ್ಕಾದ ದಾರಿಯಲ್ಲಿ ಬಹಳಷ್ಟು ಯಾತ್ರೆ ಮಾಡಿದ ಬಳಿಕ ಒಂದು ಬಾವಿ ಬಂತು. ಆ ಬಾವಿಯ ಮೇಲೆ ಯಾವುದೇ ಬಕೆಟು ಇರಲಿಲ್ಲ, ಯಾವ ಹಗ್ಗವೂ ಇರಲಿಲ್ಲ. ಅದು ಬಹುಶಃ ಅದರಲ್ಲಿಯೇ ಬಿದ್ದಿತ್ತು. ಅಲ್ಲೊಂದು ನಾಯಿ ಬಹಳ ದಾಹದಿಂದ ಬಳಲುತ್ತಿತ್ತು. ಪ್ರಾಣವು ಹೋಗುವುದರಲ್ಲಿತ್ತು ಅದರದ್ದು. ರಾಬಿಯಾಗೆ ತಿಳಿಯಲು ತಡವಾಗಲಿಲ್ಲ. ಅದು ಒಮ್ಮೆ ರಾಬಿಯಾಳ ಕಾಲಿನ ಬಳಿ ಬರುತ್ತಿತ್ತು, ಇನ್ನೊಮ್ಮೆ ಬಾವಿಯ ಕಡೆ ಹೋಗುತ್ತಿತ್ತು. ಬಹಳ ಕೆಟ್ಟ ಪರಿಸ್ಥಿತಿಯಾಗಿತ್ತು ಅದರದ್ದು. ಅದರ ಚಿಕ್ಕ ಚಿಕ್ಕ ಮರಿಗಳು ಸಹ ಸ್ವಲ್ಪವೇ ದೂರದಲ್ಲಿ ಬಳಲುತ್ತಿದ್ದವು. ಆ ಪುಣ್ಯಾತ್ಮಳು ಧಾರ್ಮಿಕತೆಯನ್ನು ತುಂಬಿಬಿಟ್ಟಿದ್ದರು ದಾತ ಅವಳಲ್ಲಿ. ತನ್ನ ತಲೆ ಕೂದಲುಗಳನ್ನು ಕಿತ್ತಿದಳು. ಅದರಿಂದ ಹಗ್ಗ ಮಾಡಿದಳು 4-5 ಕೂದಲಿನಿಂದ. ಮತ್ತು ಗಂಟು ಕಟ್ಟಿ ಕಟ್ಟಿ ಉದ್ದ ದಾರವನ್ನು ತಯಾರಿಸಿ ಹಾಗೂ ತನ್ನ ಬಟ್ಟೆ ಬಿಚ್ಚಿ ಆ ದಾರಕ್ಕೆ ಬಟ್ಟೆ ಕಟ್ಟಿ. ಮೊದಲು ದಪ್ಪ ದಪ್ಪ ಬಟ್ಟೆಗಳಿರುತ್ತಿದ್ದವು, ನೂಲಿನದ್ದು. ಹಾಗೂ ಅವು ಬಹಳಷ್ಟು ನೀರನ್ನು ಹೀರಿಕೊಳ್ಳುತ್ತಿದ್ದವು. ಬಾವಿಯೊಳಗೆ ಬಕೆಟ್ನಂತೆ ಇರಿಸಿದಳು. ಹೊರೆ ತೆಗೆದು ಅವುಗಳನ್ನು ಹಿಂಡಿದಳು. ಒಂದು ಒಡೆದ ಮಡಿಕೆಯ ತುಂಡು ಬಿದ್ದಿತ್ತು. ಅದರಲ್ಲಿ ನೀರು ತುಂಬುತ್ತಾ ಹೋದಳು. ನಾಯಿ ಕುಡಿಯುತ್ತಿತ್ತು ಅದನ್ನು. ಸುಮಾರು 2 ಲೀಟರ್ ನೀರು. ಮತ್ತು ಕುಡಿದು ಹೋಯಿತು. ಈಗ ಅವಳು ತನ್ನ ಒದ್ದೆ ಬಟ್ಟೆಯಿಂದ ತಲೆಯ ಬ್ಲಡ್ ಶುಚಿಗೊಳಿಸಿದಳು. ಮತ್ತು ಹಿಂಡಿ ಆರಿಸಿ ಬಟ್ಟೆಗಳನ್ನು. ಬೇಸಿಗೆಯ ದಿನಗಳಾಗಿದ್ದವು. ವಾತಾವರಣವು ಚೆನ್ನಾಗಿತ್ತು. ಅವಳು ಬಟ್ಟೆ ಹಿಂಡಿ ತೊಟ್ಟಳು ಹಾಗೂ ಯಾತ್ರೆ ಮುಂದುವರಿಸಲು ತಯಾರಾದಳು. ಅಷ್ಟರಲ್ಲಿ ಆ ಮಕ್ಕಾ ಮನೆ ಎದ್ದು, ಅರಮನೆ ಮಂದಿರ, ಆ ಕಾಬಾ ಎದ್ದು ಹಾರಿ ಬಾವಿಯ ಬಳಿ ಬಂದು ನಿಂತಿತು. ಪ್ಲಾಟ್ಫಾರ್ಮ್ನಲ್ಲಿ ಟ್ರೇನ್ ಬಂದು ನಿಲ್ಲುವಂತೆ. ರಾಬಿಯಾಳ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಮಕ್ಕ ಬಂದು ಬಿಟ್ಟಿದೆ, ನಾನಂತೂ ಮಕ್ಕಾಗೆ ಹೋಗಬೇಕಿತ್ತು. ಬೇಗನೆ ಹತ್ತಿಬಿಟ್ಟಳು. ಅವಳು ಒಳಗೆ ಬರುತ್ತಲೇ ಎದ್ದು ಹಾರಿ ಹೋಯಿತು. ಆ ಕಡೆಯಿಂದ ಅಬ್ರಾಹಿಂ ಸುಲ್ತಾನ್ ಅದ್ಹಂ ಮೊದಲು ಬೇರೆ ಯಾವುದೋ ಜನ್ಮದಲ್ಲಿದ್ದ. ಹೇಗೆಂದ್ರೆ ಪರಮಾತ್ಮ ಗರೀಬ್ ದಾಸರು ಹೇಳುತ್ತಾರೆ, ವಾಹನ ಗುರು ಕೆಲಸನ್ ಅಸ್ವಾರ ಲಕ್ಷ್ಮೀ ನೋಡ ಸೋನಪಾರ, ಅಸೂರ್ ನಿಕಂದರ್ ರಮೇಣಿಯಲ್ಲಿ. ಈಗ ಗರೀಬ್ ದಾಸರಿಗೆ ಶ್ರೀಕೃಷ್ಣ ವಿಷ್ಣುವಾಗಿ ಕಾಣುತ್ತಿದ್ದರು ಮತ್ತು ಕೃಷ್ಣನನ್ನು ಹೆಚ್ಚು ಜನರು ನಂಬುತ್ತಾರೆ. ಇದೇ ಪ್ರಕಾರ ಆ ಸಮಯದಲ್ಲಿ, ಈಗ ವರ್ತಮಾನದಲ್ಲಿ ಏನು ವಾಣಿಯನ್ನು ಹೇಳಲಾಯಿತು, ಅಬ್ರಾಹಿಂ ಸುಲ್ತಾನ್ನನ್ನು ಹೆಚ್ಚಾಗಿ ತಿಳಿದಿದ್ದಾರೆ. ಅದಕ್ಕಾಗಿ ಸುಲ್ತಾನ್ ಅಧಂನನ್ನು ಉಲ್ಲೇಖಿಸಿದ್ದಾರೆ. ಮೊದಲು ಇವನು ಬೇರೆ ಯಾವುದೋ ಶರೀರದಲ್ಲಿದ್ದ, ರಾಬಿಯಾಳ ಸಮಕಾಲೀನನಾಗಿದ್ದ. ಎಲ್ಲರೂ ಹೇಳತೊಡಗಿದರು, ಅರೆ, ಮಕ್ಕ ಎಲ್ಲಿ ಹೋಯಿತು, ಮಕ್ಕ ಎಲ್ಲಿ ಹೋಯಿತು, ಮಂದಿರ ಎಲ್ಲಿ ಹೋಯಿತು. ಅಬ್ರಾಹಿಂ ಸುಲ್ತಾನನು ಅಲ್ಲಿಗೆ ಹೋಗುತ್ತಿದ್ದ ಮುಸಲ್ಮಾನ ಸಹೋದರರಿಗೆ ತಿಳಿಸಬಯಸುತ್ತಿದ್ದ. ಗುರುದೇವರ ಆದೇಶದಿಂದ ತನ್ನ ನಿಜವಾದ ದಾರಿಯನ್ನು ತಿಳಿಸುತ್ತಿದ್ದ. ಏಕೆಂದರೆ ಅಲ್ಲಿ ಧಾರ್ಮಿಕ ಜನರೇ ಹೋಗುತ್ತಾರೆ. ಅಲ್ಲಿ ಚರ್ಚೆ ನಡೆಯಿತು. ಮಕ್ಕ ಎಲ್ಲಿ ಹೋಯಿತು, ಮಕ್ಕ ಎಲ್ಲಿ ಹೋಯಿತು. ಎಲ್ಲರಿಗೂ ಆಶ್ಚರ್ಯವಾಯಿತು. ಅಬ್ರಾಹಿಂ ಸುಲ್ತಾನ್ ಏನು ಮೊದಲು ಯಾವುದೋ ಬೇರೆ ಶರೀರದಲ್ಲಿದ್ದ. ಗರೀಬ್ ದಾಸರ ವಾಣಿಯಲ್ಲಿದೆ ಏನಂದ್ರೆ, ಸುಲ್ತಾನ್ ಅದ್ಹಂ ಮಕ್ಕೆ ಗಯಾ, ಮಕ್ಕಾ ನಹಿ ಮಕಾನ್ ಗಯಾ ಏಕ್ ರಾಂಡ್ ಕೋ ಲೇನೆ ಕೋ, ನೀವು ಕಹೆ ಅದಂ ಸುಲ್ತಾನ್. ಅಬ್ರಾಹಿಂ ಸುಲ್ತಾನ್ ಅದಂ ಹೇಳುತ್ತಾನೆ, ಒಬ್ಬ ನೀಚವನ್ನು ಕರೆತರಲು ಹೋಗಿದೆ. ಅವಳು ಮೊದಲು ಸದ್ಗುರುವಿನ ಶರಣದಲ್ಲಿ ಬಂದಿದ್ದಳು. ಆ ಸಾಧನೆಯನ್ನು ಬಿಟ್ಟು ಈಗ ಇವಳು ಈ ವ್ಯರ್ಥ ಸಾಧನೆಯನ್ನೇ ಮಾಡುತ್ತಿದ್ದಾಳೆ. ಅಲ್ಲಿ ಉಪಸ್ಥಿತರಿದ್ದ ಮುಸಲ್ಮಾನರಿಗೆ ಅವನ ಮಾತು ಹಿಡಿಸಲಿಲ್ಲ.
ದುಃಖವೂ ಸಹ ಆಯಿತು. ಆದರೆ ಮುಸಲ್ಮಾನನಾಗಿದ್ದ, ಅದಕ್ಕೆ ಮಾತು ಮುಂದುವರೆಯಲಿಲ್ಲ. ಅಷ್ಟರಲ್ಲಿ ಆ ಮಕ್ಕಾ ಬಂದು ಯಥಾಸ್ಥಾನದಲ್ಲಿ ಸ್ಥಾಪಿತವಾಯಿತು. ಹಾಗಾಗಿ ಜನರು ನೋಡಿದರು, ಅದರಲ್ಲಿ ಒಬ್ಬ ಹುಡುಗಿ, ಒಬ್ಬ ಮಹಿಳೆ ಇದ್ದಾಳೆ. ಹೆಸರು ಪತ್ತೆ ಹಚ್ಚಿದಾಗ ಗೊತ್ತಾಯಿತು, ಇವಳು ಹೇಗೆ, ಇವಳ ಹೆಸರು ರಾಬಿಯಾ. ಇಡೀ ಮುಸಲ್ಮಾನ ಸಮಾಜದಲ್ಲಿ ಹೆಸರಾಯಿತು. ಭಕ್ತಿ ಇದ್ದರೆ ರಾಬಿಯಾಳಂತೆ. ಅಲ್ಲಹನನ್ನು ಖುಷಿ ಮಾಡಿಕೊಂಡರು, ಇವಳಿಗಂತೂ ಜನ್ನತ್ ಸಿಕ್ಕೇ ಸಿಗುತ್ತದೆ. ಮುಂದಿನ ಜನ್ಮ ಅವಳದ್ದು ಒಬ್ಬ ಬನ್ಸೂರಿ ಹೆಸರಿನ ಹುಡುಗಿಯದ್ದಾಯಿತು. ಪರಮಾತ್ಮ ಅಂತೂ ಅವಳನ್ನು ಚಾರ್ಜ್ ಮಾಡಿ ಹೋಗಿದ್ದರು. ಆ ಪರಮಾತ್ಮನ ಬಯಕೆ ಅವಳೊಳಗಿತ್ತು. ಆದರೂ ಸಹ ಹಂಬಲಿಸುತ್ತಿದ್ದಳು. ಅವಳು ಮದುವೆ ಆ ಸಮಯದಲ್ಲಿಯೂ ಮಾಡಿಸಿಕೊಳ್ಳಲಿಲ್ಲ ಮತ್ತು ಶಬ್ದ ಹಾಡುತ್ತಿದ್ದಳು. ಪರಮಾತ್ಮ ಅಲ್ಲಹನ ಮಹಿಮೆ ಹಾಡತೊಡಗಿದಳು ಮತ್ತು ಬನ್ಸೂರಿ ರೂಪದಲ್ಲಿಯೂ 50 ವರ್ಷದ ಮೇಲಾಯಿತು ಹಜ್ ಮಾಡಲು ಹೋದಳು. ಹಾಗಂತೂ ಅವಳಿಗೆ ಈ ಜ್ಞಾನವಾಗಿ ಬಿಟ್ಟಿತು, ಏನಂದ್ರೆ ಪರಮಾತ್ಮನ ಧಾರ್ಮಿಕ ಮಾತುಗಳನ್ನು ಡೈಲಿ ಹಾಡುತ್ತಿದ್ದಳು ಮತ್ತು ಕೇಳುತ್ತಿದ್ದಳು. ಯಾರು ಮಕ್ಕಾದಲ್ಲಿ ಸಾಯುತ್ತಾರೆ ಅವರಿಗೆ ನೇರವಾಗಿ ಜನ್ನತ್ ಸಿಗುತ್ತದೆ, ಸ್ವರ್ಗ, ಬೀಸ್ಟ್. ಅದಕ್ಕೆ ಅವಳು ಯೋಚಿಸಿದಳು, ಶರೀರವಂತೂ ಒಂದು ದಿನ ಬಿಟ್ಟು ಹೋಗುತ್ತದೆ ಮತ್ತು ಹೇಳುತ್ತಾರೆ ಮಕ್ಕಾದಲ್ಲಿ ಮೃತ್ಯುವಾದರೆ ಜನ್ನತ್ ಪ್ರಾಪ್ತವಾಗುತ್ತದೆ, ಜನ್ನತ್ಗಾಗಿಯೇ ಎಲ್ಲವನ್ನು ಮಾಡಲಾಗುತ್ತಿದೆ. ಅವಳು ಅಲ್ಲಿಯೇ ಕುತ್ತಿಗೆ ಕತ್ತರಿಸಿಕೊಂಡರು ತನ್ನ ಕೈಯಾರೆ ಖಡ್ಗದಿಂದ. ಎಲ್ಲರಿಗೂ ಹೀಗೆ ಆಯಿತು. ಬನ್ಸೂರಿಯಂತೂ ಹೋದಳು ಜನ್ನತ್ಗೆ. ಬನ್ಸೂರಿಯು ಬಲಿದಾನ ಮಾಡಿದಳು ಮತ್ತು ಜನ್ನತದಲ್ಲಿ ಹೋದಳು. ಮುಂದಿನ ಜನ್ಮ ಆ ಆತ್ಮದ್ದು ಕರ್ಮಹೀನಳದ್ದು ವೇಶ್ಯೆಯದ್ದಾಯಿತು. 2 ಜನ್ಮ ಸಂಪೂರ್ಣ ಬ್ರಹ್ಮಚರ್ಯೆಯ ಪಾಲನೆ ಮಾಡಿದಳು. ಅಂತ್ಯದಲ್ಲಿ ತನ್ನ ಉದ್ದೇಶ ಪೂರ್ತಿ ಮಾಡಿಕೊಂಡ ಕಾಲನು. ಪರಮಾತ್ಮ ಹೇಳುತ್ತಾರೆ, ಕಾಲನ ಷಡ್ಯಂತ್ರವನ್ನು ನೀವೇನು ತಿಳಿಯುವಿರಿ? ಬ್ರಹ್ಮ ವಿಷ್ಣು ಮಹೇಶರು ಸಹ ಇಲ್ಲಿಯ ತನಕ ತಿಳಿದುಕೊಳ್ಳಲಾಗಲಿಲ್ಲ. ಮತ್ತೊಮ್ಮೆ ದಯಮಾಡಿದರು ದಾತ. ಆ ಕೆಟ್ಟ ನರಕ ಅನುಭವಿಸಿ ಅವಳು ಸತ್ತಳು. ಒಬ್ಬ ಶೇಖ್ ತಕ್ಕಿ ಹೆಸರಿನ ಸಿಕಂದರ್ ಲೋದಿ ಎಂಬ ರಾಜನ ಧಾರ್ಮಿಕ ಗುರುವಾಗಿದ್ದ. ಹೀಗೂ ಹೇಳುತ್ತಾರೆ, ಅವರ ಪ್ರಧಾನಮಂತ್ರಿಯೂ ಸಹ ಆಗಿದ್ದನೆಂದು. ಏನೇ ಇರಲಿ, ಅವನ ಮನೆಯಲ್ಲಿ ಜನ್ಮವಾಯಿತು ಅವಳದ್ದು. 12-13 ವರ್ಷದವಳಾಗಿ ಅವಳು ಸತ್ತು ಹೋಗಿದ್ದಳು. ಸ್ಮಶಾನದಲ್ಲಿ ಹೂತು ಹಾಕಿದ್ದರು. ಒಂದು ದಿನ ಪರಮಾತ್ಮ ಇಂತಹ ಲೀಲೆ ಮಾಡಿದರು, ಏಕೆಂದ್ರೆ ಸೋಚಲ್ ಛಿದ್ರಮಯಕರು ಉಪನೇಜನಕ್ಕೆ ಕೆಲಸವಂತೂ ಅವರದ್ದಾಗಿತ್ತು, ಎಲ್ಲವೂ ಆ ಮಗಳಿಗಾಗಿ. ಶೇಖ್ ತಕಿಯು ಎಲ್ಲ ರೀತಿಯ ಪ್ರಯತ್ನ ಪಟ್ಟಿದ್ದ. ಕಬೀರ್ ಸಾಹೇಬರು ಸೋಲಲಿಲ್ಲ, ಶವಗಳನ್ನು ಜೀವಂತ ಮಾಡಿದ್ದರು. ಅವನು ಹೇಳಿದ, ಇವನಂತೂ ಎಚ್ಚರ ತಪ್ಪಿದ್ದ ಕಮಾಲ್. ರಾಮಾನಂದರನ್ನು ಜಾದೂ ತಂತ್ರಮಂತ್ರದಿಂದ ಜೀವಂತಗೊಳಿಸಿದ. ಆಗ ಒಪ್ಪುತ್ತೇನೆ, ನನ್ನ ಮಗಳನ್ನು ಸಮಾಧಿಯಲ್ಲಿ ಮುಚ್ಚಲಾಗಿದೆ, ಅವಳನ್ನು ಜೀವಂತ ಮಾಡು ನೋಡೋಣ. ಹಲವು ದಿನಗಳಾದವು, 15-16 ದಿನಗಳಾದವು. ಪರಮಾತ್ಮ ಹೇಳಿದರು, ಆಯಿತು ಸರಿ. ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲ ಕಡೆ ಸಾರಿಬಿಟ್ಟ. ಅವನು ಸ್ವತಃ ಮಾಡಿಸಿದ, ಇಂದು ಇವನ ಸತ್ಯ ಬಯಲಾಗುತ್ತದೆ ಎಂದು. ಪರಮಾತ್ಮ ಸಮಯ ಹೇಳಿಬಿಟ್ಟರು, ಆ ದಿನ ಮಾಡುವೆ ಜೀವಂತ. ಸಾವಿರಾರು ಜನ ಸಿಕಂದರ್ ಲೋದಿ, ಶೇಖ್ ತಕ್ಕಿ ಇತ್ಯಾದಿ ಸಮಾಧಿ ಒಡೆಸಿದರು, ಅಲ್ಲಿ ಸೇರಿಕೊಂಡರು. ಸಮಾಧಿ ಒಡೆದರು, ಹುಡುಗಿಯ ಶರೀರವಿತ್ತು. ಅದಕ್ಕೆ ಪರಮಾತ್ಮ ಹೇಳಿದರು, ಶೇಖ್ ತಕ್ಕಿ ನೀನು ಪ್ರಯತ್ನಿಸು, ಇಲ್ಲವೇ ನಂತರ ಹೇಳುವೆ ನಾನೂ ಸಹ ಮಾಡುತ್ತಿದ್ದೇನೆಂದು, ಅಥವಾ ಹೇಳುವೆ ಇವಳು ಮೂರ್ಛೆಯಲ್ಲಿದ್ದಳೆಂದು. ಅಲ್ಲಿ ಇದ್ದ ಜನರು ಹೇಳಿದರು, ಒಂದೊಮ್ಮೆ ಇವನ ಬಳಿ ಈ ತರಹದ ಶಕ್ತಿ ಜ್ಞಾನ ಇದ್ದಿದ್ದರೆ ತಮ್ಮ ಮಗಳನ್ನು ಯಾರು ಸಮಾಧಿಯಲ್ಲಿ ಮುಚ್ಚುತ್ತಿದ್ದರು, ಮಣ್ಣಿನಲ್ಲಿ. ನೀವೇ ದಯಮಾಡಿ. ಕಬೀರ್ ಸಾಹೇಬರು ಹೇಳಿದರು, ಹೇ ಶೇಖ್ ತಕ್ಕಿಯ ಮಗನೇ, ಜೀವಂತವಾಗು. ಆಗಲಿಲ್ಲ. 2ನೇ ಬಾರಿ ಹೇಳಿದರು, ಆಗಲಿಲ್ಲ. ಶೇಖ್ ತಕ್ಕಿಯು ಸಂಭ್ರಮಿಸಿದ, ಕುಣಿಯಲು ಆರಂಭಿಸಿದ. ಡೋಂಗಿಯ ಸತ್ಯ ಬಯಲಾಯಿತು, ನೋಡಿಕೊಳ್ಳಿ, ಹೇಳಿದೆ ಅಲ್ವಾ ನಾನು. ಎಂದಾದರೂ ಶವಗಳು ಜೀವಂತ ಆಗುತ್ತವೆಯೇ? ಇದಂತೂ ಕಯಾಮತ್ನಲ್ಲಿ ಆಗುತ್ತವೆ. ಆಗ ಪರಮಾತ್ಮ ಹೇಳಿದರು, ಸ್ವಲ್ಪ ತಡೆದುಕೋ, ಯಾಕೆ ಅವಸರ ಮಾಡುತ್ತೀಯ? ಆಗ ಹೇಳಿದರು, ಹೇ ಶೇಖ್ ತಕ್ಕಿಯ ಮಗನೇ, ನೀನು ಎಲ್ಲಿದ್ದರೂ ಕೂಡ ಮರಳಿ ಬಾ. ಈ ಶರೀರದಲ್ಲಿ ಪ್ರವೇಶ ಮಾಡು ಮಗಳೇ, ಮತ್ತು ಹೊರಗೆ ಬಾ. ಇಷ್ಟನ್ನೇ ಹೇಳಿದರೂ ಶರೀರದಲ್ಲಿ ಕಂಪನವಾಯಿತು. ಹುಡುಗಿ ಎದ್ದಳು. ಮಾಲೀಕರ ಚರಣಗಳಲ್ಲಿ ಬಂದು ದಂಡವತ ಪ್ರಣಾಮ ಮಾಡಿದಳು. ಹಾಗೂ ನಿಂತುಕೊಂಡು 1.5 ಗಂಟೆಯಲ್ಲಿ ತನ್ನ ಹಿಂದಿನ ಕರ್ಮ ಮತ್ತು ಪಾಪ, ತಲೆಹರಟೆ, ತಪ್ಪು ಎಲ್ಲವನ್ನೂ ಹೇಳಿಬಿಟ್ಟಳು ಮತ್ತು ತನ್ನ ಭಗವಂತನ ಜೊತೆ ಹೋದಳು. ಪರಮಾತ್ಮ ಹೇಳಿದರು, ಹೋಗು ಮಗರೇ, ನಿನ್ನ ತಂದೆಯ ಜೊತೆ, ಶೇಖ್ ತಕ್ಕಿಯ ಜೊತೆ. ಹುಡುಗಿ ಹೇಳಿದಳು, ನನ್ನ ತಂದೆ ನೀವಾಗಿದ್ದೀರಿ. ಅವರದ್ದು ಅಷ್ಟೇ ಸಂಸ್ಕಾರವಿತ್ತು, ಅವರಂತೂ ಮಣ್ಣಿನಲ್ಲಿ ಹೂತಾಕಿಬಿಟ್ಟರು.
ಈಗ ನನ್ನದು ಅವರದ್ದು ಯಾವುದೇ ಸಂಸ್ಕಾರವಿರಲಿಲ್ಲ. ಮುಂದೆ ನಾನು ಪಶು ಯೋನಿಯಲ್ಲಿ ಹೋಗುವುದಿತ್ತು. ಮತ್ತು ಈ ಭಗವಂತ ಅಲ್ಲಿ ಬಂದರು. ಧರ್ಮರಾಜನ ದರ್ಬಾರಿನಲ್ಲಿ ನನ್ನನ್ನು ಬೈಫೋರ್ಸ್ ಬಿಡಿಸಿಕೊಂಡು ಕರೆತಂದರು. ಆದ್ದರಿಂದ ಮಕ್ಕಳೇ, ಹೇಳುತ್ತಾರೆ, ಗೋರಖ್ ಸೆ ಜ್ಞಾನಿ ಘಣೆ ಸುಖದೇವ್ ಜತಿ ಜಹಾನ್ ಸೀತಾಸಿ ಬಹುಭಾರಿಯ ದೂರ ಸಂತಸ್ಥಾನ್. ಈ ದೊಡ್ಡ ದೊಡ್ಡ ಮಾತಿನ ಮಲ್ಲರು ಭಾಷಣ ಮಾಡುತ್ತಾರೆ, ಸತ್ಸಂಗವನ್ನು ಹೇಳುತ್ತಾರೆ बीजेक की बात कहे बीजेक नहीं हाथ पृथ्वी डोबर उतरे है ये कहे के मीठी बात. ಮಕ್ಕಳೇ, ಪ್ರಸಂಗ ನಡೆಯುತ್ತಿದೆ ಸತ್ಸಂಗದ್ದು, ಸದ್ಗುರು ವಿಮುಖ ಯುಗುಗುರುವೇ. ಹಾಗಾಗಿ ನಾವು ಇದೇ ಪ್ರಕಾರ ಆಗ ಸದ್ಗುರು ವಿಮುಖರಾದೆವು. ಇಲ್ಲಿಯ ತನಕ ಆಳುತ್ತಿದ್ದೇವೆ. ನಮ್ಮನ್ನು ಅವರು ಸ್ವಲ್ಪ ಭಕ್ತಿ ಮಾಡಿಸಿ ಚಾರ್ಜ್ ಮಾಡಿ ಹೋಗಿದ್ದರು. ಆ ಕಾರಣದಿಂದ ನಮಗೆ ಮನುಷ್ಯ ಜೀವನ ಸಿಗುತ್ತಾ ಬರುತ್ತಿದೆ ಮತ್ತು ಭಕ್ತಿಯ ಬಯಕೆ ಕೂಡ ಇದೆ. ಈ ತಪ್ಪನ್ನು ಪುನರಾವರ್ತಿಸಬೇಡಿ. ಈಗೇನು ನಿತ್ಯಾನಂದರ ಪ್ರಸಂಗವಿತ್ತು ಅದರ ಮೇಲೆ ಬರುತ್ತೇನೆ. ಮತ್ತು ಸತ್ಸಂಗ ನಡೆಯುತ್ತಿತ್ತು ಏನಂದ್ರೆ, ಕೋಟಿ ಜನಂತರ ಬರಮತ್ ಹೋಗೆ ಕುಚನೈ ಹಾತ ಲಗಾರೆ ಕುಕ್ಕರ್ ಶುಕ್ಕರ್ ಖರಬಯ ಬೋರೆ ಕವ್ವ ಹಂಸ ಬುಗಾರೆ ಕೋಟಿ ಜನಂ ರಾಜಾ ಕೀನ. ಮಹಾವೀರ್ ಜೈನ್ ಧರ್ಮದ 24ನೇ ತೀರ್ಥಂಕರ, ರಾಜನಾದ, ಮಹಾರಾಜನಾದ, ಸ್ವರ್ಗದ ದೇವನಾದ, ನಂತರ ನಾಯಿ ಕತ್ತೆ ಹಂದಿಯಾಗಿಬಿಟ್ಟ. ಯಾವ ಕೆಲಸದ್ದು ಈ ಉಪಲಬ್ಧಿ? ಇದನ್ನು ತಗೊಂಡು ಏನು ಮಾಡುವಿರಿ? ಈ ದೇವ ಪದವಿ ನಂತರ ಕತ್ತೆ ಆಗಿಬಿಡುವುದಿದ್ರೆ. ಇಂದ್ರ ಕುಬೇರ್ ಈಶ್ಕಿ ಪದವಿ, ಬ್ರಹ್ಮ ವಿಷ್ಣು ಮಹೇಶನ ಪದವಿಯನ್ನು ಪಡೆದುಕೊಂಡಿದ್ದೀರಿ ನೀವು. ಇಂದ್ರನ ಪದವಿಯು ಪಡೆದಿದ್ದೀರಿ ನೀವು. ಆದರೂ ಮತ್ತೆ ಇಲ್ಲಿಯೇ ಅಲೆದಾಡುತ್ತಿದ್ದೀರಿ. ದೋಜಕ್ ಬೀಸ್ತ ಸಬೀತೆ ದೇಖೆ, ಸ್ವರ್ಗ ನರಕ ಎಲ್ಲ ಕಡೆ ಅಲೆದಿದ್ದೀರಿ, ಎಲ್ಲ ನೋಡಿಕೊಂಡಿದ್ದೀರಿ. ರಾಜಪಾಟ್ಗೆ ರಶಿಯಾ, 3 ಲೋಕದಿಂದಲೂ ಸಂತುಷ್ಟಿ ಇಲ್ಲ. ಏಮನ ಭೋಗಿ ಖಶಿಯ. ಒಬ್ಬ MLA ಆಗಿಬಿಟ್ಟ. ಸರ್ಪಂಚ್ ಆಗಿದ್ದರೆ ಮನಸ್ಸಿನಲ್ಲಿ ಬರುತ್ತದೆ ಚೇರ್ಮನ್ ಆಗಬೇಕೆಂದು. ಚೇರ್ಮನ್ ಕೂಡ ಆಗಿಬಿಡುತ್ತಾರೆ. MLA ಆದರೆ ಮಾತೇ ಬೇರೆ. ಹರಸಾಹಸಪಟ್ಟು ಒಂದೊಮ್ಮೆ MLA ಸಹ ಆಗಿಬಿಡುತ್ತಾರೆ. ನಂತರ ಹೀಗೆ ಯೋಚಿಸುತ್ತಾನೆ, ಮಂತ್ರಿ ಆದರೆ ಹೇಳುವುದಾದರೂ ಏನಿದೆ? MLAಗೆ ಯಾರೂ ಕೇಳುವುದಿಲ್ಲ. ಮಂತ್ರಿಯು ಇದನ್ನು ಯೋಚಿಸುತ್ತಾನೆ, ಮುಖ್ಯಮಂತ್ರಿಯದ್ದೇ ನಡೆಯುತ್ತದೆ ಅಲ್ಲ, ನಾವಂತೂ ಟೈಮ್ ಪಾಸ್ ಮಾಡುತ್ತಿದ್ದೇವೆ ಎಂದು. ಮುಖ್ಯಮಂತ್ರಿಯಾದ ಮೇಲೆ ಅವನು ಪ್ರಧಾನಮಂತ್ರಿಯಾಗಲು ಪ್ರಯತ್ನಿಸುತ್ತಾನೆ. ಆಗ ಕೆಲಸವಾದಂತೆ ಎಂದು. ಅವನು ಆಗುವನೋ ಆಗುವುದಿಲ್ಲವೋ ಅಷ್ಟರಲ್ಲಿಯೇ ಮೃತ್ಯುವಾಗಿ ಬಿಡುತ್ತದೆ. ಆಮೇಲೆ ಕತ್ತೆಯಾಗುವನು. ಮಕ್ಕಳೇ, 3 ಲೋಕ ಸೆ ತರ್ಪತನಾಯಿ ಏಮನ ಭೋಗಿ ಖಸಿಯ. सतगुर मिले तो इच्छा मिटे पद्मल प्रदेश माना चल हमसा उस लोक उठाओ जो आली मरस चंद. ಸದ್ಗುರು ಸಿಕ್ಕಾಗ ಮಾತ್ರ ಈ ಅಸಂಬದ್ಧತೆಗಳಿಂದ ಮನಸ್ಸನ್ನು ಸರಿಸುವನು ಮತ್ತು ಹೇಳುವನು, ತಲ್ಲಂಸ ಉಸ್ ಲೋಕ್ ಪಠಾವು, ಅಲ್ಲಿ ಎಂದಿಗೂ ಮೃತ್ಯುವಾಗುವುದಿಲ್ಲ. ಚಾರ್ ಮುಕ್ತಿ ಚಂಪಿ ಕರ್ತಿ ಮಾಯಾ ಹೋರಿ ದಾಸಿ. ಇಲ್ಲಿ 4 ಮುಕ್ತಿಗಳನ್ನು ಪ್ರಮುಖವೆಂದು ನಂಬಲಾಗಿದೆ ಮತ್ತು ಸ್ವಲ್ಪ ಸಮಯದ್ದು ಆಗಿರುತ್ತವೆ. ಸಾಲೋಕ್ಯ, ಯಾವ ದೇವನ ಭಕ್ತಿ ಮಾಡುತ್ತೀರಿ ಆ ದೇವನ ಲೋಕದಲ್ಲಿ ಹೋಗುವನು. ಸಾರೋಪ್ಯ, ಆ ದೇವನ ಸ್ವರೂಪಿಯಾಗಿ ಅಲ್ಲಿ ಇರುವನು. ಸಾಮೀಪ್ಯ, ಆ ತನ್ನ ದೇವನ ಜೊತೆ ಸಮೀಪದಲ್ಲಿರುವನು. ಹಾಗಾಗಿ ಈ ಪ್ರಕಾರ 4 ಮುಕ್ತಿಗಳು ಇದೆ. ಆದರೆ ಇರುವಿರಿ ಎಷ್ಟು ದಿನ? ಅವುಗಳ ಸಮಯ ಸೀಮಿತವಾಗಿರುತ್ತದೆ. ಆ 4 ಮುಕ್ತಿಗಳು ಸಹ ನಷ್ಟವಾಗುತ್ತವೆ. ಅವುಗಳು ಸಹ ಕೈಯಿಂದ ಜಾರಿ ಹೋಗುತ್ತವೆ. ನಂತರ ಕತ್ತೆ ನಾಯಿ ಹಂದಿಯಾಗುತ್ತಾನೆ. ಹಾಗೂ ಅಲ್ಲಿ ಸದಾಕಾಲ ಇರುತ್ತವೆ ಇವು ಸತ್ಯಲೋಕದಲ್ಲಿ. ಹೊಯ್ ಚಾರ್ ಮುಕ್ತಿ ಜಾತಿ ಕರ್ತಿ ಮಾಯಾ ಪೂರಿ ದಶಿ ದಾಸ ಗಿರೀವ ಅವ ಪದ ಪರಸೆ ಮಿಲೆ ರಾಮ ಹವಿನಾಶಿ. ಅದು ಚಾರ್ಮುಕ್ತಿ ಜಹ ಚಂಪೀಕರ್ತಿ ಅಂದ್ರೆ ಚರಣಗಳಲ್ಲಿ ಬಿದ್ದಿರುತ್ತದೆ. ಸದಾಕಾಲಕ್ಕಾಗಿ ಭಗವಂತನ ಜೊತೆಯಲ್ಲಿರುತ್ತವೆ. ಹಾಗೂ ಧನ ಸಂಪತ್ತಿಯದ್ದು ಅಲ್ಲಿ ಯಾವ ಕೊರತೆ ಇಲ್ಲ. ಖಜಾನೆ ತುಂಬಿ ತುಳುಕುತ್ತಿದೆ. ದಾಸ್ ಗರೀಬ್ ಅಭಯಪದ್ ಪರ್ಸೆ, ದಾಸ ಗರೀಬ್ ಅಭಯಪದ್ ಪರ್ಸೆ, ಅಲ್ಲಿ ಯಾವ ಭಯವಿಲ್ಲ. ಯಾವುದೇ ವಸ್ತುವಿನ ಮೃತ್ಯುವಿನ ಭಯವೂ ಇಲ್ಲ. ಎಲ್ಲಕ್ಕಿಂತ ದೊಡ್ಡ ಭಯ ಇಲ್ಲಿ ಮೃತ್ಯುವಿನದ್ದಾಗಿದೆ. ಅಲ್ಲಿ ಹೋಗುತ್ತಲೇ ಸಮಾಪ್ತವಾಗುತ್ತದೆ. ದಾಸ್ ಗರೀಬ್ ಅಭಯಪದ್ ಪರ್ಸೆ ಮಿಲೆ ರಾಮ ಅವಿನಾಶಿ. ಬ್ರಹ್ಮ ವಿಷ್ಣು ಮಹೇಶರು ನಾಶವಂತರು. ಬ್ರಹ್ಮ ನಾಶವಂತ ಅಕ್ಷರಪುರುಷನು. ಅಕ್ಷರಪುರುಷ ಇವನು ನಾಶವಂತ. ದೇವಿ ನಾಶವಂತರು. ಬೇರೆ ದೇವತೆಗಳ ಬಗ್ಗೆ ಹೇಳುವುದಾದರೂ ಏನಿದೆ? ಗೀತೆಯು ಪ್ರಮಾಣ ನೀಡುತ್ತದೆ. 4ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ, 4ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ, 9ರಲ್ಲಿ ಮತ್ತು 10ರ 2ರಲ್ಲಿ. ಗೀತೆಯನ್ನು ಹೇಳುವ ಬ್ರಹ್ಮನು ಹೇಳುತ್ತಾನೆ, ಕಾಲ
ಏನಂದ್ರೆ ನಿನ್ನ ಮತ್ತು ನನ್ನ ಬಹಳ ಜನ್ಮಗಳಾಗಿವೆ ಅರ್ಜುನ, ನೀನು ತಿಳಿದಿಲ್ಲ, ನಾನು ತಿಳಿದಿದ್ದೇನೆ, ಮುಂದೆ ಕೂಡ ಆಗುತ್ತಲೇ ಇರುತ್ತವೆ. ನನ್ನ ಉತ್ಪತ್ತಿ ಆಗಿದೆ, ಈ ದೇವತೆಗಳು ತಿಳಿದಿಲ್ಲ. ಅದಕ್ಕಾಗಿ ಮಕ್ಕಳೇ, ಆ ಅವಿನಾಶಿ ರಾಮ 2ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 18:46ರಲ್ಲಿ, 18:61 ಮತ್ತು 62ರಲ್ಲಿ, ಮತ್ತು 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ತಿಳಿಸಿದ್ದಾನೆ. ಉತ್ತಮ ಪುರುಷತ್ತು ಅನ್ಯ ಪರಮಾತ್ಮ ಇತಿ ಉದಾಹರತ ಯ ಲೋಕತ್ರಯಂ ಅವಿಶ್ಯ ವಿಭರ್ತಿ ಅವೇ ಈಶ್ವರ. ಆ ಅವಿನಾಶಿ ಭಗವಂತ ಸಿಗುವನು ಅಲ್ಲಿ. ಕಬೀರ ಸಾಹೇಬರು ಹೇಳುತ್ತಾರೆ, ಇಲ್ಲಿಯೂ ನಿಮಗೆ ಜಯ ತುಜ ರಾಜ ಪಾಠ ಬಿ ಚಾಹಿಯೆ ಹಮರಾ ಧರಲೆ ಧ್ಯಾನ್. ರಾಜ್ಯ ವೈಭವವನ್ನು ಹೇಗೆ ನೀಡುವರು? ನಿಮಗೆ ಬೇರೆ ಸಾಂಸಾರಿಕ ಜನರಿಗಿಂತ ಹೆಚ್ಚು ಸೌಲಭ್ಯಗಳನ್ನು ನೀಡುತ್ತಾರೆ ಪರಮಾತ್ಮ. ಹಾಗೂ ಹೇಳುತ್ತಾರೆ, ಯಾರ ಮನಸ್ಸಿನಲ್ಲಿ ಪರಮಾತ್ಮನ ಭಕ್ತಿ ಇರುತ್ತದೆ, ಹೊಯ್ ಹೊಯ್, ಹಾಗಾದರೆ ಇಂದ್ರನ ರಾಜ್ಯ ಯಾವ ಲೆಕ್ಕಕ್ಕೆ? ಅವನಿಗೆ ಹಿಡಿಸುವುದಿಲ್ಲ ಆ ರಾಜ್ಯ, ಆಗ ಮಹಾರಾಜನಾಗುತ್ತಾನೆ. ಹಾಗೂ ಇಲ್ಲಿ ಸುಖವನ್ನು ಕೊಡುತ್ತಾರೆ ಪರಮಾತ್ಮ. ಹೇಳುತ್ತಾರೆ, ಮಾಯಾದಾಸಿ ಭಗತ್ ಕಿ ಸಂತ್ ಕಿ ಉಭಯ ದೇ ಆಶೀಷ್ ಭರ್ತಿ ಅವ್ರ ಲಾತೋ ಛಡಿ ಸುಮರ್ ಸುಮರ್ ಜಗದೀಶ್. ಹೇಳುತ್ತಾರೆ, ಇಷ್ಟೊಂದು ಧನ ನೀಡುತ್ತಾರೆ ಬಂದಿ ಚೋಡ್. ಎಷ್ಟೆಂದರೆ ತಿನ್ನಿ, ಖರ್ಚು ಮಾಡಿ, ಚೆನ್ನಾಗಿ ಧರ್ಮದಲ್ಲಿ ತೊಡಗಿಸಿ. ಮಾಯಾದಾಸಿ ಸಂತ್ ಕಿ ಉಭಯ ದೇ ಆಶೀಷ್, ಎರಡೂ ಕಡೆಯಿಂದ ಆಶೀರ್ವಾದ ನೀಡುತ್ತದೆ. ತಿನ್ನಿ, ಖರ್ಚು ಮಾಡಿ ಮತ್ತು ದಾನ ಮಾಡಿ. ಅವ್ರ ಬರ್ತಿ ಅವ್ರ ಲಾತೋ ಛಡಿ. ಕಬೀರ್ ಸಾಹೇಬರು ಹೇಳುತ್ತಾರೆ, ಸುಮರ್ ಸುಮರ್ ಜಗದೀಶ್, ಸ್ಮರಿಸು ಯಾವ ಜಗದೀಶನನ್ನು? ಸತ್ಯನಾಮ, ಸತ್ಯಭಕ್ತಿ, ಸತ್ಯಪುರುಷ ಕಬೀರ್ ಸಾಹೇಬರ ಭಕ್ತಿ ಮಾಡಿ ಮಾಡಿ. ಈಗ ನಿತ್ಯಾನಂದ ಈ ಎಲ್ಲ ಸತ್ಸಂಗವನ್ನು ಕೇಳುತ್ತಿದ್ದ. ಇವರೇನು ಮಾಡುತ್ತಾರೆ? ಮಾತಂತೂ ತಿಳಿಸುತ್ತಾರೆ, ಸತ್ಯಲೋಕಕ್ಕೆ ಹೋಲಿಕೆ ಆಗುವಂತಹದ್ದು. ಆಧ್ಯಾತ್ಮ ಜ್ಞಾನ, ಭಕ್ತಿ ವಿಷ್ಣು ತನಕದ್ದು. ಈಗ ನಂದಲಾಲ್ ಪಂಡಿತ ಮೇಲಿನಿಂದ ತಹಸೀಲ್ದಾರ, ಎರಡು ಪ್ರತಿಷ್ಠೆ ಒಟ್ಟಿಗೆ. ಅವನು ಯೋಚಿಸಿದ, ಇಲ್ಲಿ ಹೋದರೆ ಸಂತರ ಬಳಿ ನಗರದ ಜನರು ಏನು ಹೇಳುವರು? ಬ್ರಾಹ್ಮಣರು ಹಾಗೂ ತಹಸೀಲ್ದಾರನು ಯಾರದೋ ಮನೆಗೆ ಬಂದು ಸಂತನ ಚರಣಗಳಲ್ಲಿ ಬಿದ್ದು ಬಿಟ್ಟನೆಂದು. ಕಾಲನಂತೂ ಹಲವಾರು ದಾರಿಗಳಿಂದ ತಡೆದಿಟ್ಟಿದ್ದಾನೆ. ಅದಂತೂ ಗೊತ್ತಾಯ್ತು, ಮಹಾತ್ಮರ ನಿವಾಸ ಇದೆ ಇಲ್ಲಿ ಎಂದು. ನಾರ್ನೋಲ್ನಿಂದ 2 ಕಿಲೋಮೀಟರ್ ದೂರದಲ್ಲಿ. ಸಂತರು ಹೋದರು. ಮರುದಿನವೇ, ಆ ದಿನವಂತೂ ಬಹಳ ವಿಚಾರ ಮಾಡಿದ. ಬೆಳ್ಳಂಬೆಳಿಗ್ಗೆ ಕುದುರೆಯ ಮೇಲೆ ಕುಳಿತು, ಅದು ಸರ್ಕಾರದ ಕಡೆಯಿಂದ ಸಿಗುತ್ತಿತ್ತು ಅವರಿಗೆ. ಆಶ್ರಮಕ್ಕೆ ಹೋದ. ಸಂತರು ತಲೆ ಮುಂದೆನ ಮಾಡಿಸಿದ್ದರು ಮತ್ತು ಬೆಳ್ಳಂಬೆಳಿಗ್ಗೆ ಈಜಿ ಮೂಡ್ನಲ್ಲಿ ಸುತ್ತಾಡಿ ಬರಲು ಅದೇ ದಾರಿಯಲ್ಲಿ ಬರುತ್ತಿದ್ದ. ಯಾವ ದಾರಿಯಲ್ಲಿ ನಂದಲಾಲ್ ಹೋಗುತ್ತಿದ್ದ ತಹಸೀಲ್ದಾರನು. ಈಗ ಬ್ರಾಹ್ಮಣರು ಆ ಸಮಯ ಎಲ್ಲರೂ ಶಕುನ ಅಪಶಕುನ ಬಹಳಷ್ಟು ನಂಬುತ್ತಿದ್ದರು. ಅವನು ಯೋಚಿಸಿದ, ಈ ದುರಾದೃಷ್ಟವಂತ ಮುಂದೆನ ಮಾಡಿಸಿಕೊಂಡು ನನ್ನ ಮುಂದೆ ಬಂದು ಬಿಟ್ಟ. ಹಾಗೂ ಎಷ್ಟೊಂದು ಅಮೂಲ್ಯ ಕೆಲಸಕ್ಕೆಂದು ಹೊರಟಿದ್ದೆ. ನನ್ನ ಜೀವನದ ಒಪ್ಪಂದ ಮಾಡುವುದಿತ್ತು. ಇದು ಅಪಶಕುನ ಆಯಿತು, ಅಪಲಕ್ಷಣವಾಯಿತು. ಅದಕ್ಕೆ ಅವನು ತನ್ನ ಮನಸ್ಸಿನಲ್ಲಿ ಯೋಚಿಸಿದ, ಇವನ ತಲೆಗೆ 2 ಬೆರಳಿನಿಂದ ಹೊಡೆಯುವೆ, ಅಪಶಕುನ ನಾಶವಾಗುತ್ತದೆ. ನಾವು ಸಹ ಹೇಳುತ್ತಿದ್ದೇವಲ್ಲ ಮೊದಲು ಮಕ್ಕಳಿದ್ದಾಗ, ಅರೆ ಸುಳ್ಳು ಹೇಳಿದರೆ ಪಾಪ ಹತ್ತುತ್ತದೆ. ಇಲ್ಲ, ಹೀಗೆ ಅನ್ನುತ್ತಿದ್ದ. ಬೆರಳಿನ ಮೇಲೆ ಬೆರಳಿಟ್ಟು ಹೇಳಿದ್ದೇನೆ, ಯಾವ ಪಾಪವೂ ಹತ್ತುವುದಿಲ್ಲ. ಇವೆಲ್ಲ ನಾವು ಮಾಡಿಕೊಂಡ ಮಾತುಗಳಾಗಿವೆ. ಬೆರಳಿನ ಮೇಲೆ ಬೆರಳನ್ನು ಇಟ್ಟಿದ್ದೆ, ಅದಕ್ಕಾಗಿ ಪಾಪ ಹತ್ತುವುದಿಲ್ಲ ಎಂಬುದು. ಹಾಗಾಗಿ ಆ ದೃಷ್ಟಿಕೋನದಿಂದ ಆ ಮಹಾತ್ಮನ ತಲೆಗೆ ಅಂಗೈ ತಿರುಗಿಸಿ ಬೆರಳಿನಿಂದ ಕುಟುಕಿದ 3-4 ಮತ್ತು ಹೇಳಿದ, ಅರೆ ನಿರ್ಭಾಗ್ಯನೇ, ನತದೃಷ್ಟನೇ, ನೀನು ಇಂದೇ ನನ್ನ ಮುಂದೆ ಬರಬೇಕಿತ್ತೇನು? ಇಂದು ನಾನು ಗುರುಧಾರಣೆ ಮಾಡಲು ಹೋಗುತ್ತಿದ್ದೆ. ನನ್ನ ಜೀವನದ ಒಪ್ಪಂದ ಮಾಡಿಕೊಳ್ಳುವೆ. ಈಗ ಆ ಸಂತನು ಆಶ್ಚರ್ಯಚಕಿತನಾದ. ಓದು ಬರ ಬಲ್ಲವನಂತೆ ಕಾಣುತ್ತಾನೆ. ಕುದುರೆ ಸವಾರಿ ಮಾಡುತ್ತಿದ್ದಾನೆ. ಯಾರೋ ಆಫೀಸರ್ ಆಗಿರಬೇಕು ಮತ್ತು ಈ ರೀತಿಯ ವ್ಯವಹಾರ ಮಾಡಿದ ಒಳ್ಳೆ ವ್ಯಕ್ತಿ. ಸಂತರ ಜೊತೆ ಇಂತಹ ವ್ಯವಹಾರ ಮಾಡುವವರು ಬಹಳಷ್ಟು ಸಿಗುತ್ತಾರೆ. ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅವರು. ಹೋದರು. ಆಶ್ರಮಕ್ಕೆ ತಲುಪಿದ. ಕುದುರೆಯನ್ನು ಒಂದು ವೃಕ್ಷಕ್ಕೆ ಕಟ್ಟಿ ಹಾಕಿದ. ಅಲ್ಲಂತೂ ಭಕ್ತರು ಉಪಸ್ಥಿತರಿದ್ದರು. ಅದು ದೊಡ್ಡ ಆಫೀಸರ್ ಬಂದಿದ್ದಾನೆ ಯಾರೋ. ಪ್ರಣಾಮ ಮಾಡಿದರು. ಅವರು ಕೇಳಿದರು, ಸಂತರು ಎಲ್ಲಿದ್ದಾರೆಂದು. ನನಗೆ ದೀಕ್ಷೆ ತೆಗೆದುಕೊಳ್ಳಬೇಕಿದೆ. ಅವರು ಹೇಳಿದರು, ಬನ್ನಿ ಕುಳಿತುಕೊಳ್ಳಿ. ಆದರದಿಂದ ಕೂರಿಸಿದರು. ಆಸನ ಸಿದ್ಧವಿತ್ತು. ಅದರ ಮುಂದೆ ಚಟಾಯಿ ಹಾಸಿದ್ದರು. ಬನ್ನಿ ಕುಳಿತುಕೊಳ್ಳಿ. ಸ್ನಾನ ಮಾಡಿ ಸುತ್ತಾಡಲು ಹೋಗಿದ್ದಾರೆ. ಸುತ್ತಾಡಿ ಸ್ನಾನ ಮಾಡಿ ಈಗ ಬರುತ್ತಾರೆ. ಅರ್ಧ ಗಂಟೆಯಲ್ಲಿ ಸುತ್ತಾಡಿ ಸ್ನಾನ ಮಾಡಿ ಮಹಾತ್ಮರು ಆಸನದ ಮೇಲೆ ಬಂದರು. ಮುಂದೆ ಆ ಕುದುರೆ ಕಟ್ಟಿದ್ದನ್ನು ನೋಡಿದರು ಮತ್ತು ಆ ವ್ಯಕ್ತಿ ಕುಳಿತದ್ದನ್ನು ನೋಡಿದರು.
ನೋಡಿದ, ಇವರಂತೂ ಮಹಾತ್ಮರಿದ್ದರು. ನೀನು ಬಹಳ ದೊಡ್ಡ ತಪ್ಪನ್ನು ಮಾಡಿದೆ ಪಾಪಿ ಆತ್ಮ. ಈಗ ಇವರು ಬೆದರಿಸುವರು ಮತ್ತು ನಿನ್ನನ್ನು ಓಡಿಸುವರು. ಕೆಳಗೆ ತಲೆ ಮಾಡಿಕೊಂಡ. ಈಗ ನಂದಲಾಲ್ ನಾಚಿ ನೀರಾದರು. ಕೆಳಗೆ ಕತ್ತು ಮಾಡಿಕೊಂಡರು. ಮಹಾತ್ಮರು ಕೂಡ ತಿಳಿದುಕೊಂಡರು, ಗುಮಾನಿದಾಸರು, ಏನಂದ್ರೆ ಈತ ನಾಚಿಕೊಂಡಿದ್ದಾನೆಂದು. ಅವರು ಹೇಳಿದರು, ಶ್ರೀಮಾನ್ಯರೇ, ನೀವು ಗುರು ಮಾಡಿಕೊಳ್ಳಲು ಬಂದಿದ್ದೀರಿ. ಇದರಲ್ಲಿ ಚಿಂತಿತರಾಗುವ ಯಾವುದೇ ಮಾತಿಲ್ಲ. ಹೇಗೆ ನಾವು ಕಮ್ಮಾರನ ಮನೆಗೆ ಹೋಗುತ್ತೇವೆ, ಯಾವುದಾದರೂ ಮಡಿಕೆ ಕೊಳ್ಳುತ್ತೇವೆ, ಅಥವಾ ಮಾರಲು ನಮ್ಮ ಮನೆಗೆ ಬರುತ್ತಾನೆ, ಆಗ ನಾವು ಅವುಗಳನ್ನು ಬೆರಳಿನಿಂದ ಬಾರಿಸಿ ನೋಡುತ್ತೇವೆ. ಏಕೆಂದರೆ ಅದರಲ್ಲಿ ಎಲ್ಲಾದರೂ ಬಿರುಕಂತೂ ಇಲ್ಲ ತಾನೆ, ಚೆನ್ನಾಗಿದೆಯೋ ಇಲ್ಲವೋ ಎಂದು. ಹಾಗಾಗಿ ನೀವು ನಿಮ್ಮ ಗುರುಗಳನ್ನು ಪರೀಕ್ಷಿಸಿಕೊಂಡಿರಿ, ತಲೆಗೆ ಬೆರಳಿನಿಂದ ಬಾರಿಸಿ. ಮಗು ಯಾವುದೇ ಮಾತಿಲ್ಲ. ನೀವು ಬಂದಿರುವ ಉದ್ದೇಶವನ್ನು ತಿಳಿಸಿ. ಅಲ್ಲಂತೂ ಪರಮಾತ್ಮ ಅವನ ಈ ಗರ್ವದ ಕುಂಭ ಒಡೆಯಬೇಕಿತ್ತು. ಸಂತರಂತೂ ಹೀಗಿರುತ್ತಾರೆ ಮಕ್ಕಳೇ. ಸಂತರಂತೂ ಸ್ವಭಾವವಂತೂ ಎಲ್ಲರದ್ದು ಒಳ್ಳೆಯದೇ ಆಗಿರುತ್ತದೆ. ಮಾತು ಇಲ್ಲಿ ಕೆಡುತ್ತಿದೆ. ಸರಿಯಾದ ಮಾರ್ಗ ಸಿಗದಿದ್ದರೆ ಯಾವ ಪ್ರಯೋಜನಕ್ಕೆ ಆ ಒಳ್ಳೆಯ ಭಾಷೆ, ಒಳ್ಳೆಯ ಮಾತುಗಳು. ಗೋರಖ್ ಸೆ ಜ್ಞಾನಿ ಗಣೇಶ್ ಉಪದೇಶ ಜಿಹಾದ್ ಸೀತಾ ಸಿ ಮುಬಾರಿಯ ಸಂತ ದೂರಸ್ಥಾನ. ನಿತ್ಯಾನಂದನಂತೂ ಚರಣಗಳಿಗೆ ಬಿದ್ದು ಬಿಟ್ಟ, ಅಳುತ್ತಿದ್ದನೆ. ಭಗವಂತ, ನಾನು ಮೊದಲು ತನ್ನ ಬಗ್ಗೆ ಇಂಟ್ರೊಡಕ್ಷನ್ ನೀಡಿದ, ಎಲ್ಲ ಪರಿಚಯವನ್ನು ತಿಳಿಸಿದ. ಹೀಗೀಗೆ ನಾನು ನಾರ್ನೋಲ್ ನವಾಬ್ನಲ್ಲಿ ತಹಸೀಲ್ದಾರ್ ಆಗಿದ್ದೇನೆ. ಹಾಗೂ ಮೊನ್ನೆ ನಿಮ್ಮ ಸತ್ಸಂಗವನ್ನು ಕೇಳಿದೆ, ನನ್ನ ಕಣ್ಣುಗಳು ತೆರೆದವು. ನಾನು ಮೋಕ್ಷವನ್ನು ಬಯಸುತ್ತೇನೆ. ಅವನು ಯಾವ ತಂತ್ರಮಂತ್ರ ನೀಡಿದ, ಇವನು ಶಿರೋಧಾರ್ಯ ಮಾಡಿಕೊಂಡ ಮತ್ತು ಭಕ್ತಿ ಮಾಡತೊಡಗಿದ. ಇಷ್ಟೊಂದು ಪ್ರೇರಿತನಾದ ಅಂದರೆ ನೌಕರಿಯನ್ನು ಸಹ ಬಿಟ್ಟು ಬಿಟ್ಟ. ಮತ್ತು ಗುರುಗಳಂತೂ ಹೋಗಿಬಿಟ್ಟರು. ಅವನು ತನ್ನ ಮನೆಯನ್ನು ಬಿಟ್ಟು ಆ ಮಂತ್ರವನ್ನು ತೆಗೆದುಕೊಂಡು ಏಕಾಂತ ಸ್ಥಾನವಾದ ಕಾಡನ್ನು ಹುಡುಕತೊಡಗಿದ. ಹಾಗಂತೂ ಹರಿಯಾಣದಲ್ಲಿ ಒಂದು ಮಾಜ್ರಾ ಊರಿದೆ, ಬಿಗೋವಾ ಇದೆ, ಬಾಸ್ ಇದೆ. ಈ 3-4 ಊರುಗಳ ಸೀಮೆ ಒಟ್ಟಿಗೆ ಇದೆ. ಅಲ್ಲೊಂದು ಕೊಳ ಆಗಿತ್ತು, ಹೊಂಡದಂತೆ. ಅದರ ಹತ್ತಿರ ಸಮೃದ್ಧ ಕಾಡುಗಳು. ಹಾಗಂತೂ ಬಹಳಷ್ಟು ಇರುತ್ತಿದ್ದವು ಎಲ್ಲವೂ. ಅದನ್ನು ಜಟೇಲ ಜೋಡೆಂದು ಕರೆಯುತ್ತಿದ್ದರು. ಅಲ್ಲಿ ಬಂದು ಅವನು ತನ್ನ ಶೇಷ ಜೀವನವನ್ನು ಕಳೆದ. ಭಕ್ತಿ ಸರಿ ಇರಲಿಲ್ಲ. ವ್ಯಕ್ತಿ ಸತ್ಯವಂತನಾಗಿದ್ದ. ಪರಮಾತ್ಮನ ಬಯಕೆ ಬಹಳಷ್ಟಿತ್ತು. ಹಿಂದಿನ ಸಂಸ್ಕಾರ ಯಾವುದೋ ಪ್ರಬಲವಾಗಿತ್ತು. ಆದರೆ ಭಕ್ತಿ ಜೀರೋ ಆಗಿತ್ತು ಅವನದು. ಆದರೂ ಕೂಡ ಅವನಿಗೆ ಯಾವಾಗ ಜ್ಞಾನವಾಯಿತು, ಆಗ ಏನು ಹೇಳಿದ, ಏನು ಹೇಳುತ್ತಾರೆ, ಅವನ ಹೆಸರು ನಂತರ ನಿತ್ಯಾನಂದ ಇಟ್ಟು ಬಿಟ್ಟರು. ಅವನ ಗುರುಗಳು ಹೆಸರನ್ನು ಬದಲಿಸಿದ್ದರು. ಹೆಸರನ್ನು ಇದಕ್ಕಾಗಿ ಬದಲಿಸುತ್ತಿದ್ದರು, ಬೇರೆಲ್ಲೋ ಹೋಗಿ ಭಕ್ತಿಯನ್ನು ಮಾಡುತ್ತೇನೆ, ಹಿಂದಿನಿಂದ ಮನೆಯವರು ಹುಡುಕುತ್ತಾ ಅಲೆಯದಿರಲೆಂದು. ಅಲ್ಲಿ ಆ ಹೆಸರಿನಿಂದ ಯಾರೂ ತಿಳಿದಿರುವುದೇ ಇಲ್ಲ. ಆದ್ದರಿಂದ ಏನು ಹೇಳುತ್ತಾರೆ ನಿತ್ಯಾನಂದರು, ನಂತರ ತಮ್ಮ ವಿಚಾರ ವ್ಯಕ್ತ ಮಾಡುತ್ತಾರೆ ತಮ್ಮ ಫಾಲೋವರ್ಗಳ ಮುಂದೆ. ಬ್ರಾಹ್ಮಣ ಕುರುಮ ಜನಂ ಥಾನ ಕರ್ತಾ ಬಹುತ್ ಮರೋಡ್ और गुरु गुमानी दास ने दिया को बदगढ़ तोड़. ಜಾತಿಯ ಅಭಿಮಾನ, ಪೋಸ್ಟ್ನ ಅಭಿಮಾನ, ಧನದ ಅಭಿಮಾನ ಮತ್ತು ಪೈಲ್ವಾನ್ ಆಗಿದ್ದರೆ ಕಾಯ, ಶರೀರದ ಅಭಿಮಾನ, ಇದು ಜೀವಿಯ ಶತ್ರುವಾಗಿರುತ್ತದೆ. ಬ್ರಾಹ್ಮಣ ಕುರುಮ ಜನಂ ಥಾನ ಕರ್ತಾ ಬಹುತ್ ಮರೋಡ್. ದೊಡ್ಡ ಅಹಂಕಾರವಿತ್ತು ನನ್ನಲ್ಲಿ. ಗುರು ಗುಮಾನಿ ದಾಸಿನ ದಿಯಾ ಕೋ ಬದಗಢ ತೋಡ್. ಇದಂತೂ ಅಹಂಕಾರದ ಕುಂಭವಾಗಿತ್ತು. ಇದನ್ನು ಸಂಪೂರ್ಣವಾಗಿ ಒಡೆದು ಬಿಟ್ಟರು. ಆಖಿರ್ ತುಜ್ಕೋ ಕೋನ್ ಕಹೇಗಾ ಗುರು ಬಿನ್ ಆತ್ಮಜ್ಞಾನ मनने की करने दो दिन का मेहमान. मकड़े, सतगुरु पूरा मिला नहीं, रही अधूरी सीख. दिल्ली के रे बैल जो चले एक नहीं भीख. ಪೂರ್ಣ ಸದ್ಗುರು ಸಿಗದ ಕಾರಣ ಇಷ್ಟೊಂದು ಪುಣ್ಯಾತ್ಮ ಮರಳಿ ಕರ್ಮ ಹಾಳು ಮಾಡಿಕೊಂಡು ಹೋಯಿತು. ಸ್ವರ್ಗದ ತನಕ ಹೋಯಿತು, ಮತ್ತೆ ಜನ್ಮ ಪಡೆಯುತ್ತದೆ ಆ ನಿತ್ಯಾನಂದನ ಆತ್ಮ. ಮಕ್ಕಳೇ, ಈ ಎಲ್ಲ ನಿಷ್ಕರ್ಷವನ್ನು ನೀಡಿ ದಾಸನು ವಜ್ರ ಮುತ್ತುಗಳಾದ ನಿಮಗೆ ನಿಮ್ಮ ಪರಿಚಯ ತಿಳಿಸಬಯಸುತ್ತೇನೆ. ಅಂದ್ರೆ ನೀವು ಏನನ್ನು ಪ್ರಾಪ್ತ ಮಾಡಿಕೊಂಡಿದ್ದೀರಿ, ನಿಮ್ಮದು ಎಷ್ಟೊಂದು ಒಳ್ಳೆಯ ಭಾಗ್ಯ, ಎಷ್ಟೊಂದು ಗುಡ್ಲಕ್ ಆಗಿದೆ ಎಂದು. ಕಣ್ಣುಗಳನ್ನು ತೆರೆಯಿರಿ. ನಾನ್ಯಾವ ಬಾಲಕನಲ್ಲ, ಯಾವ ತಮಾಷೆಗಾರನಲ್ಲ. ನನಗೆ ಯಾವ ಸ್ವಾರ್ಥವೂ ಇಲ್ಲ ನಿಮ್ಮಿಂದ. ನೀವು ನನಗೆ ನನ್ನವರಂತೆ ಕಾಣುತ್ತೀರಿ. ನೀವು ನನಗೆ ಭಗವಂತನ ಮಕ್ಕಳಂತೆ ಕಾಣುತ್ತೀರಿ. ನನಗೆ ನನ್ನ ನೌಕರಿಯು ಸುರಕ್ಷಿತವೆಂದು ಕಾಣುತ್ತದೆ ನಿಮ್ಮ ಕಾರಣ.
ನಾನು ನನ್ನ ಡ್ಯೂಟಿ ಪೂರ್ಣ ಮಾಡುತ್ತೇನೆ. ಭಗವಂತನ ಮುಂದೆ ದೋಷಿಯಾಗುವುದಿಲ್ಲ. ನನ್ನ ವಯಸ್ಸನ್ನಾದರೂ ನೋಡಿ ನಿಮಗಾಗಿ ಬೊಗಳುತ್ತಿದ್ದೇನೆ. ನಾಯಿ ಆಗಿರುವೆ ಆ ಪರಮಾತ್ಮನದ್ದು, ಗುರುದೇವರದ್ದು. ಎಚ್ಚೆತ್ತುಕೊಂಡರೆ ನಿಮಗೆ ಒಳ್ಳೆಯದು, ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ಮರ್ಜಿ. ಆಶಿಸುತ್ತೇನೆ ಎಚ್ಚೆತ್ತುಕೊಳ್ಳುತ್ತೀರೆಂದು, ಸತ್ಯ ಭಕ್ತಿಯ ಮೇಲೆ ತೊಡಗುವಿರೆಂದು. ಈ ಹೊಲಸು ಲೋಕವನ್ನು ತ್ಯಜಿಸಿ ಸತ್ಯಲೋಕದಲ್ಲಿ ಹೋಗಿ ಸ್ಥಾನ ಪಡೆದುಕೊಳ್ಳಿ. ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.